ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸಂತೋಷ್ ಲಾಡ್ ಎಜುಕೇಷನ್ ಫೌಂಡೇಶನ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಾವು ಕರ್ನಾಟಕ ಸಂಬಂಧಪಟ್ಟ ಹಾಗೆ ನಾವು ಸುದೀರ್ಘವಾಗಿ ಒಂದು 5ರಿಂದ 6 ತರಗತಿಗಳಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡು ಬರ್ತಾ ಇದ್ದಾವೆ. ಆತ್ಮೀಯರೇ, ಇವತ್ತು ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಪರಿಚಯ ಮತ್ತು ರಾಜ್ಯ ರಚನೆಯ ಹಿನ್ನೆಲೆ, ಜಿಲ್ಲೆಗಳ ರಚನೆಯ ಹಿನ್ನೆಲೆ, ಆಡಳಿತ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಇನ್ನು ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯದೊಳಗೆ ನೆಕ್ಸ್ಟ್ ಇನ್ನು ಆರ್ಥಿಕ ಸಮೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ, ಎಕನಾಮಿಕ್ ಸರ್ವೆ, ಸ್ವಲ್ಪ ಬಜೆಟ್ನ ಹೈಲೈಟ್ಸ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕರ್ನಾಟಕ ಜಾಗ್ರಫಿಯಿಂದ ಏನು ಕೆಲವೊಂದಿಷ್ಟು ಹೈಲೈಟ್ಸ್ಗಳಿದಾವೋ ಆ ಹೈಲೈಟ್ಸ್ಗಳನ್ನು ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡಿ ಆನಂತರ ಎಕನಾಮಿಕ್ ಸರ್ವೆಗೆ ಹೋಗೋಣ ಅಂಥೇಳಿ. ಯಾಕಂದರೆ ರೀಸೆಂಟಾಗಿ ನಿಮಗೆ PSI ಎಕ್ಸಾಮ್ ಇದೆ, 402 ಪೋಸ್ಟ್ PSI ಎಕ್ಸಾಮ್ ಇದೆ. ಆನಂತರ ನೆಕ್ಸ್ಟ್ ನಿಮಗೆ 1500 PC ನೋಟಿಫಿಕೇಶನ್ ಕೂಡ ಎಟ್ ಪ್ರೆಸೆಂಟ್ ನಿಮಗೆ ಕಾಯ್ತಾ ಇದೆ. ಆ ದೃಷ್ಟಿಕೋನದೊಳಗೆ ಈ ಕರ್ನಾಟಕದ ಜಾಗ್ರಫಿಯಿಂದ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 10ರಿಂದ 12 ಪ್ರಶ್ನೆಗಳಂತೂ ಕಾಮನ್ ಆಗಿ ಬಂದೇ ಬರ್ತವೆ. ಆ ದೃಷ್ಟಿಕೋನದೊಳಗೆ ಒಂದು ಸ್ವಲ್ಪ ಕರ್ನಾಟಕ ಜಾಗ್ರಫಿಯನ್ನು ಒಂದೀಟ ಹೈಲೈಟ್ ಮಾಡಿಕೊಂಡು ಆನಂತರ ಈ ಎಕನಾಮಿಕ್ ಸರ್ವೆಯನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಇವತ್ತು ಈ ಕರ್ನಾಟಕ ಜಾಗ್ರಫಿ ವ್ಯಾಪ್ತಿಯೊಳಗೆ ಈಗ ಆಲ್ರೆಡಿ ಕರ್ನಾಟಕ ಜಾಗ್ರಫಿ ಇಂಟ್ರಡಕ್ಷನ್ ಬಗ್ಗೆ ಮಾತಾಡಿದ್ದೇವೆ. ಇವತ್ತು ಈ ಕರ್ನಾಟಕ ಜಾಗ್ರಫಿಯ ಮುಂದುವರೆದ ಭಾಗವನ್ನು ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನೋಡ್ರಿ, ಈ ಕರ್ನಾಟಕ ಭೂಗೋಳಶಾಸ್ತ್ರ ಅಂತ ಬಂದಾಗ ಕರ್ನಾಟಕ ಭೂಗೋಳ ಅಂತ ಬಂದಾಗ ಇಲ್ಲಿ ಮೊದಲಿಗೆ ನಾವು ಎಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತಂದರೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಿಂದ ಶುರು ಮಾಡ್ಕೊಳ್ಳೋಣ. ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಈ ಪ್ರಾಕೃತಿಕ ಲಕ್ಷಣಗಳಿಂದ ಒಂದಿಷ್ಟು ಚರ್ಚೆ ಮಾಡಿ ಈ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು, ಆಮೇಲೆ ಈ ಪ್ರಾಕೃತಿಕ ಲಕ್ಷಣಗಳು ಈ ಮುಂಬರುವ ಎಕ್ಸಾಮ್ಗಳಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನು ಈ ಮೂಲಕ ಚರ್ಚೆ ಮಾಡೋಣ. ಆದ್ಮೇಲೆ ಈ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿಯಿಂದನೇ ನಮಗೆ ಕರ್ನಾಟಕದಲ್ಲಿ ಬಹುತೇಕ ಹೆಚ್ಚು ಕ್ವಶನ್ಗಳು ಕೇಳೋ ಸಾಧ್ಯತೆ ಇರ್ತದೆ. ಈ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು ಓದೋದಕ್ಕಿಂತ ಮುಂಚೆ ಕರ್ನಾಟಕದ ಭೂಭಾಗ ಹೇಗೆ ನಿರ್ಮಾಣಗೊಂಡಿದೆ ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿಯಲ್ಲಿ ನಾವು ಕರ್ನಾಟಕವನ್ನು ಸುಮಾರು 3 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡುತ್ತವೆ. ಆ 3 ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ, ಒಂದು ಕೋಸ್ಟಲ್ ಏರಿಯಾ. ಕೋಸ್ಟಲ್ ಏರಿಯಾ ಈಸ್ ನಥಿಂಗ್ ಬಟ್ ಕರಾವಳಿ ತೀರ. ಕರಾವಳಿ ತೀರದ ನಂತರ ಈ ಭಾಗದಲ್ಲಿ ಮತ್ತೆ ಪಶ್ಚಿಮ ಘಟ್ಟಗಳು. ಓಕೆನಾ? ಕರಾವಳಿ ತೀರ ಮತ್ತು ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳಾದ ನಂತರ ಮತ್ತೆ 3ನೇ ವಿಭಾಗ ಮೈದಾನ ಪ್ರದೇಶಗಳಂತಂದೇಳಿ ವಿಭಾಗಿಸ್ತವೆ. ಮತ್ತೆ ಯಾವುದು? ಮೈದಾನ ಪ್ರದೇಶಗಳಂತಂದೇಳಿ ವಿಭಾಗ ಮಾಡುತ್ತವೆ. ಕರಾವಳಿ ತೀರ, ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳನ್ನು ನಾವು ಮಲೆನಾಡು ಪ್ರದೇಶ ಅಂತಂದೇಳಿ ಕರೀತೇವೆ. ಆನಂತರ ಪೂರ್ವದ ಮೈದಾನ ಅಂತೇಳಿ 3 ವಿಧಗಳಾಗಿ ವಿಂಗಡಣೆ ಮಾಡಿಕೊಂಡು ಪ್ರಾಕೃತಿಕ ಲಕ್ಷಣಗಳನ್ನು ಅಧ್ಯಯನ ಮಾಡ್ತವೆ. ಈ ಪ್ರಾಕೃತಿಕ ಲಕ್ಷಣಗಳ ಭಾಗದಲ್ಲಿ ಪೂರ್ವದ ಮೈದಾನದಲ್ಲಿ ಉತ್ತರದ ಮೈದಾನ, ಉತ್ತರದ ಮೈದಾನ, ಆಮೇಲೆ ದಕ್ಷಿಣದ ಮೈದಾನ ಅಂಥೇಳಿ ಮತ್ತೆ 2 ವಿಧಗಳನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡ್ತವೆ. ಓಕೆನಾ? ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ ಅಂತಂದೇಳಿ ಡಿವೈಡ್ ಮಾಡಿಕೊಂಡು ಮತ್ತೆ ಅಧ್ಯಯನ ಮಾಡ್ತವೆ. ನೋಡ್ರಿ, ಈ ಕರ್ನಾಟಕದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಕೃತಿಕ ಲಕ್ಷಣಗಳಂತಂದರೆ ಕರಾವಳಿ ಮೈದಾನ ಅಥವಾ ಕರಾವಳಿ ತೀರ ಅಂಥೇಳಿ. ಕರಾವಳಿ ತೀರ ಈಸ್ ನಥಿಂಗ್ ಬಟ್ ಕೋಸ್ಟಲ್ ಏರಿಯಾ. ದೆನ್ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ನಾವು ಕರ್ನಾಟಕದ ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟಗಳ ಇರುವಂತಹ ಭೂಭಾಗವನ್ನು ನಾವು ಮಲೆನಾಡು ಅಂತಲೂ ಕೂಡ ಕರೀತವೆ. ಓಕೆನಾ? ಮಲೆನಾಡು ಪ್ರದೇಶ ಅಂತೇಳಿ ಕರೀತವೆ. ದೆನ್ ನೆಕ್ಸ್ಟ್ ಪೂರ್ವದ ಮೈದಾನ. ಈ ರೀತಿಯಾಗಿ ಈ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ಡಿವೈಡ್ ಮಾಡಿಕೊಂಡು ಒಂದೊಂದಾಗಿ ಅಧ್ಯಯನ ಮಾಡೋಣ. ಇದರಲ್ಲಿ ಈ ಪ್ರಾಕೃತಿಕ ಲಕ್ಷಣಗಳಿಗೆ ಹೋಗೋದಕ್ಕಿಂತ ಮುಂಚೆ ಕರ್ನಾಟಕದ ಭೂಭಾಗದ ರಚನೆಯ ಹಿನ್ನೆಲೆಯನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, ಕರ್ನಾಟಕ ಭೂಭಾಗದ ರಚನೆಯ ಹಿನ್ನೆಲೆ ಅಂತ ಬಂದಾಗ ಕರ್ನಾಟಕ ಭೂಭಾಗದ ರಚನೆಯ ಹಿನ್ನೆಲೆ ಅಂತ ಬಂದಾಗ ನೆನಪಿರಲಿ, ಕರ್ನಾಟಕ ಇದು ಗೊಂಡ್ವಾನ ಭೂಭಾಗದ ಅಥವಾ ಗೊಂಡ್ವಾನ ಪ್ರದೇಶದ ಒಂದು ಭಾಗ ಅಂತ ಕರಿತೇವೆ ನಾವು. ಕರ್ನಾಟಕ ಇದು ಗೊಂಡ್ವಾನ ಪ್ರದೇಶದ
ಗೊಂಡ್ವಾನ ಪ್ರದೇಶದ ಭಾಗ ಅಂತಂದೇಳಿ. ಏನಿದು ಗೊಂಡ್ವಾನ ಪ್ರದೇಶ? ಈ ಗೊಂಡ್ವಾನ ಪ್ರದೇಶ ಅಂದರೆ ಯಾವುದಿದೆ? ಈ ಗೊಂಡ್ವಾನ ಪ್ರದೇಶದ ವ್ಯಾಪ್ತಿಯೊಳಗೆ ಕರ್ನಾಟಕ ಹೇಗೆ ಅದೊಂದು ಭಾಗ ಆಗುತ್ತೆ ಅಂತ ಬಂದಾಗ ಗಮನಿಸ್ರಿ. ನಾವು ಈ ಮುಂಚೆ ಒಂದು ಸ್ವಲ್ಪ ಇಲ್ಲಿ ಭಾರತದ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿಯನ್ನು ಗಮನಿಸಿಕೊಂಡಾಗ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿಯಲ್ಲಿ ಹಿಮಾಲಯದ ಶ್ರೇಣಿಗಳು, ಉತ್ತರದ ಮೈದಾನ, ಆನಂತರ ಪೆನಿನ್ಸುಲರ್ ಪ್ಲೇಟ್ಯೂ ಪರ್ಯಾಯ ಪ್ರಸ್ಥಭೂಮಿ, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇರ್ತವೆ. ಈಗ ಭಾರತದ ಈ ಪ್ರಾಕೃತಿಕ ಲಕ್ಷಣಗಳ ವ್ಯಾಪ್ತಿಯೊಳಗೆ ಈ ಮೇಲ್ಭಾಗದಲ್ಲಿ ಏನು ಹಿಮಾಲಯ ಪರ್ವತಗಳ ವ್ಯಾಪ್ತಿ ಇದೆಯಲ್ಲ, ಈ ಹಿಮಾಲಯ ಪರ್ವತಗಳ ವ್ಯಾಪ್ತಿ ಹಾಗೂ ಉತ್ತರದ ಮೈದಾನ ಇದು ಭಾರತದ ಮೂಲ ಭೂಭಾಗ ಆಗಿರಲಿಲ್ಲ. ಆನಂತರದ ದಿನಮಾನಗಳಲ್ಲಿ ಇದು ರಚನೆಗೊಂಡಿರತಕ್ಕಂಥದ್ದು. ಅಂದರೆ ಈ ತೆತ್ತಿಸ್ ಎನ್ನುವ ಸಮುದ್ರದಲ್ಲಿ ಮುಳುಗಡೆ ಹೊಂದಿದ್ದಂತಹ ಪದರುಶಿಲೆಗಳು ಆನಂತರ ಮೇಲಕ್ಕೆತ್ತಲ್ಪಟ್ಟು, ಎರಡು ಭೂಫಲಕಗಳ ಚಲನೆಯ ಪರಿಣಾಮ ಮೇಲಕ್ಕೆತ್ತಲ್ಪಟ್ಟು ಆನಂತರ ಹಿಮಾಲಯ ಪರ್ವತಗಳಾಗಿದ್ದಾವೆ. ಈ ಹಿಮಾಲಯ ಪರ್ವತಗಳ ಆಚೆಯಿಂದ ಬರುವಂತಹ ನದಿಗಳು ತಂದು ಸಂಚಯನ ಮಾಡಿರುವಂತಹ ಮೆಕ್ಕಲು ಮಣ್ಣಿನ ಆಧಾರದಲ್ಲಿ ಆನಂತರ ಈ ಉತ್ತರದ ಮೈದಾನ ನಿರ್ಮಾಣಗೊಂಡಿದೆ. ಆದರೆ ಇವೆರಡಕ್ಕಿಂತಲೂ ಮುಂಚೆ ನಿರ್ಮಾಣಗೊಂಡಿದ್ದಂತಹ ಭೂಭಾಗ ದಟ್ ಈಸ್ ಪೆನಿನ್ಸುಲರ್ ಪ್ಲೇಟ್ಯೂ ಪರ್ಯಾಯ ಪ್ರಸ್ಥಭೂಮಿ ಅಂಥೇಳಿ. ಈ ಪರ್ಯಾಯ ಪ್ರಸ್ಥಭೂಮಿ ಭಾರತದ ಮೂಲ ಭೂಭಾಗವಾಗಿದ್ದು ಇದು ಗೊಂಡ್ವಾನ ಭೂಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಗೊಂಡ್ವಾನ ಪ್ರದೇಶದ ಭೂಭಾಗದ ವ್ಯಾಪ್ತಿಯಲ್ಲಿ ನಮ್ಮ ಕರ್ನಾಟಕ ಇರೋದರಿಂದ ನಾವು ಅದನ್ನು ಕರ್ನಾಟಕ ಗೊಂಡ್ವಾನ ಪ್ರದೇಶದ ಭಾಗ ಅಂಥೇಳಿ. ಕರ್ನಾಟಕವೂ ಕೂಡ ಒಂದು ಗೊಂಡ್ವಾನ ಪ್ರದೇಶದ ಭಾಗ ಆಗಿತ್ತಂತೇಳಿ. ಇನ್ನು ಗೊಂಡ್ವಾನ ಪ್ರದೇಶದ ಬಗ್ಗೆ ನಿಮಗೊಂದು ಸ್ವಲ್ಪ ಐಡಿಯಾ ಇಲ್ಲ ಅಂತಂದರೆ ಒಂದೀಟು ಗಮನಿಸ್ಕೊಳ್ಳಿ. ಈಗಿದು ಯಾವ್ಯಾವ ಭಾಗ ಇವತ್ತು ನಾವು ಗೊಂಡ್ವಾನ ಪ್ರದೇಶ ಅಂತಂದೇಳಿ ಕರೆಸ್ಕೊಳ್ತಾ ಇದ್ದೇವೆ ಅಂತ ಬಂದಾಗ ಯಾವ್ಯಾವ ಭೂಪ್ರದೇಶದ ಭಾಗಗಳನ್ನು ನಾವು ಗೊಂಡ್ವಾನ ಪ್ರದೇಶದ ಭಾಗ ಅಂತಂದೇಳಿ ಗುರುತಿಸ್ಕೊಳ್ತಾ ಇದ್ದೇವೆ ಅಂದರೆ ಗಮನಿಸಿ. ಎಸ್, ಆಫ್ರಿಕಾ ಖಂಡ, ಆಮೇಲೆ ಭಾರತದ ವ್ಯಾಪ್ತಿ, ಆನಂತರ ಆಸ್ಟ್ರೇಲಿಯಾ, ಶ್ರೀಲಂಕಾದ ವ್ಯಾಪ್ತಿ, ಆ್ಯಂಡ್ ದೆನ್ ದಕ್ಷಿಣ ಅಮೇರಿಕದ ವ್ಯಾಪ್ತಿ ಬರ್ತದೆ. ದಕ್ಷಿಣ ಅಮೇರಿಕದ ವ್ಯಾಪ್ತಿ, ಈ ವ್ಯಾಪ್ತಿ ಏನಿದೆಯಲ್ಲ ಇದು ಭೂಮಿಯ ಮೇಲೆ ಸುಮಾರು 3600 ದಶಲಕ್ಷ ವರ್ಷಗಳಷ್ಟು ಹಿಂದೆ 3600 ದಶಲಕ್ಷ ವರ್ಷಗಳಷ್ಟು ಹಿಂದೆ ಈ ಭೂಭಾಗ ರಚನೆಗೊಂಡಿತ್ತು ಅಂತ ಹೇಳ್ತಾರೆ. ಅಂದರೆ 3600 ದಶಲಕ್ಷ ವರ್ಷಗಳಷ್ಟು ಹಿಂದೆ ಅಂದರೆ ಭೂಮಿಯ ಮೇಲೆ ಇನ್ನೂ ಜೀವರಾಶಿಗಳು ಉಗಮಗೊಳ್ಳದೆ ಇರುವಂತಹ ಕಾಲದಲ್ಲಿ ಈ ಭೂಭಾಗ ನಿರ್ಮಾಣಗೊಂಡಿತ್ತು. ಬಟ್ ಈ ಭೂಭಾಗ ಇವತ್ತೇನು ಸಪರೇಟಾಗಿ ಖಂಡಗಳಾಗಿ ಏನು ವಿಂಗಡಣೆ ಹೊಂದಿದೆಯಲ್ವಾ, ಈ ರೀತಿಯಾಗಿ ಅದು ವಿಂಗಡಣೆ ಹೊಂದಿರಲಿಲ್ಲ. ಮೊದಲು ಅಷ್ಟು ಭೂಭಾಗ ಏನಾಗಿತ್ತಪ್ಪ ಅಂದ್ರೆ ಒಂದೇ ಕಡೆ ಭೂಪ್ರದೇಶವಾಗಿ ಸಂಗ್ರಹಗೊಂಡಿತ್ತು. ಅದನ್ನು ನಾವು ಈ ಭೂಮಿಯ ಮೇಲಿನ ಮೂಲ ಭೂಭಾಗ ಅಥವಾ ಅತ್ಯಂತ ಪ್ರಾಚೀನ ಭೂಭಾಗ ಅಂತಂದೇಳಿ ಗುರುತಿಸ್ಕೊಳ್ತವೆ. ಈ ಒಂದೇ ಕಡೆ ಇದ್ದಂತಹ ಭೂಭಾಗ ಇದು ಒಂದು ರೀತಿಯಾಗಿ ಜಂಬೂ ದ್ವೀಪದ ಆಕಾರದಲ್ಲಿತ್ತು. ಈ ಜಂಬೂ ದ್ವೀಪದ ವ್ಯಾಪ್ತಿಯೊಳಗೆ ಭಾರತ ಇದ್ದಿದ್ದರಿಂದ ಅದನ್ನು ಜಂಬೂ ದ್ವೀಪ ಅಂತಲೂ ಕೂಡ ಆನಂತರ ದಿನಮಾನಗಳಲ್ಲಿ ನಾವು ಕರೆದಿದ್ದೀವಿ ಅನ್ನೋಂಥದ್ದು ನೀವೆಲ್ಲ ಈ ಭಾರತದ ಇತಿಹಾಸದ ಭಾರತದ ಜಾಗ್ರಫಿ ವ್ಯಾಪ್ತಿಯೊಳಗೆ ಕಲ್ತಿರ್ತಾರೆ. ನಮ್ಮಲ್ಲಿ ಟೀಚ್ ಮಾಡುವಂತಹ ಇಂಡಿಯನ್ ಜಾಗ್ರಫಿ ಲೆಕ್ಚರರ್ ಅವರು ಕೂಡ ತುಂಬ ಹೆಚ್ಚು ಪರಿಣಿತಿಯನ್ನು ಪಡೆದುಕೊಂಡು ನಿಮ್ಮ ಮುಂದೆ ವಿಷಯಾಂಶಗಳನ್ನು ತಾವು ಚರ್ಚೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಅವ್ರಿಗಿಂತಲೂ ಹೆಚ್ಚಾಗಿ ಏನೂ ಇಲ್ಲ, ಒಂದು ಸ್ವಲ್ಪ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಅನಿಲ್ ರಜಪೂತ್ರವರು ಕೂಡ ತುಂಬ ಚೆನ್ನಾಗಿ ನಮಗೆ ಭಾರತದ ಜಾಗ್ರಫಿಯನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನು ಇಲ್ಲಿ ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ. ಈ ರೀತಿ ಒಂದೇ ಕಡೆ ಇದ್ದಂತಹ ಅಷ್ಟು ಗೊಂಡ್ವಾನ ಪ್ರದೇಶದ ಭೂಭಾಗ ಏನಿತ್ತಲ್ಲ, ಆನಂತರ ದಿನಮಾನಗಳಲ್ಲಿ ಏನಾಗಿದೆಪ್ಪ ಅಂದರೆ ವಿಭಾಗಗೊಂಡು ಇವುಗಳನ್ನು ಏನು ಮಾಡ್ತೀವಿ ನಾವು ಈ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಬರ್ತದೆ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಬರ್ತದೆ. ಅಂದರೆ ಭೂಖಂಡಗಳ ಅಲೆತ ಸಿದ್ಧಾಂತ ಅನ್ನುವ ಆಧಾರದಲ್ಲಿ ಭೂಮಿಗಳು ಅಥವಾ ಭೂಖಂಡಗಳು ಹೇಗೆ ಒಂದಕ್ಕೊಂದು ಬೇರ್ಪಟ್ಟು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಅದನ್ನು ಈಗ ಸೈಡ್ಗೆ ಇಡೋಣ. ಈ ಭಾರತದ ಭೂಮಿಯ ಮೇಲೆ ಇದ್ದಂತಹ ಭೂಭಾಗವನ್ನು ಅಥವಾ ಮೂಲ ಭೂಭಾಗವನ್ನು ಪತ್ತೆ ಹಚ್ಚೋದಕ್ಕೆ ಇಲ್ಲಿ ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ಯಾರು? ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ಎಡ್ವರ್ಡ್ ಸ್ರೂಸ್ ಅಂಥವ್ರು. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ ಸರ್. ಎಡ್ವರ್ಡ್ ಸ್ರೂಸ್ ಜರ್ಮನಿಯ ಭೂಗೋಳಶಾಸ್ತ್ರಜ್ಞ. ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ಎಡ್ವರ್ಡ್ ಸ್ರೂಸ್ ಏನು ಮಾಡ್ತಾರೆ,
ಭೂಮಿಯ ಮೇಲಿನ ತೀರ ಪ್ರಾಚೀನ ಅಥವಾ ಮೂಲ ಭೂಭಾಗವನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಅವ್ರು ಏನಂತ ಕರೆದ್ರು, ಈ ಭೂಮಿ ಮೇಲೆ ನಿರ್ಮಾಣಗೊಂಡ ಅತ್ಯಂತ ಹಳೆಯ ಭೂಭಾಗವನ್ನು ಗೊಂಡ್ವಾನ ಅಂತಂದೇಳಿ ಹೆಸರಿಡ್ತಾರೆ. ನೆನ್ಪಿಟ್ಕೊಳ್ಳಿ. ಈ ಗೊಂಡ್ವಾನ ಅಂತ ಹೆಸರು ಕೊಟ್ಟವ್ರು ಯಾರು ಅಂತಂದರೆ ಎಡ್ವರ್ಡ್ ಸ್ರೂಸ್ ಎನ್ನುವ ಜರ್ಮನಿಯ ಭೂಗೋಳಶಾಸ್ತ್ರಜ್ಞ. ಈ ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ಗೊಂಡ್ವಾನ ಪ್ರದೇಶವನ್ನು ಪತ್ತೆ ಹಚ್ಚಿ ಆ ಭೂಭಾಗಗಳನ್ನು 2 ವಿಧಗಳನ್ನಾಗಿ ವಿಂಗಡಣೆ ಮಾಡುತ್ತಾನೆ. ಒಂದು ಪೂರ್ವ ಗೊಂಡ್ವಾನ, ಇನ್ನೊಂದು ಪಶ್ಚಿಮ ಗೊಂಡ್ವಾನ ಅಂತ ಹೇಳಿ. ಎಷ್ಟು ವಿಭಾಗಗಳನ್ನಾಗಿ ಮಾಡ್ತಾನೆ? ಪೂರ್ವ ಗೊಂಡ್ವಾನ ಮತ್ತು ಪಶ್ಚಿಮ ಗೊಂಡ್ವಾನ ಅಂತೇಳಿ 2 ಭೂಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತಾನೆ. ಈ ಪೂರ್ವ ಗೊಂಡ್ವಾನದ ಭೂವ್ಯಾಪ್ತಿಯೊಳಗೆ ಭಾರತ, ಶ್ರೀಲಂಕಾ, ಆನಂತರ ಈ ಥರದ ವ್ಯಾಪ್ತಿಯೊಳಗೆ ಬರುವಂತಹ ಈ ಇಂಡೋನೇಷಿಯಾ ಆಗಿರ್ಬೋದು, ಈ ಭಾಗದ ರಾಷ್ಟ್ರಗಳು ಜೊತೆಗೆ ಆಸ್ಟ್ರೇಲಿಯಾ, ಈ ಅಷ್ಟು ಭೂಭಾಗ ಏನಾಗಿದೆ ಪೂರ್ವ ಗೊಂಡ್ವಾನದ ಭೂವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಡಿವೈಡ್ ಮಾಡ್ತಾರೆ. ಆನಂತರ ಆಫ್ರಿಕಾ ಖಂಡ, ಆನಂತರ ದಕ್ಷಿಣ ಅಮೇರಿಕಾ ಖಂಡ. ಆಫ್ರಿಕಾ ಖಂಡ ಮತ್ತು ದಕ್ಷಿಣ ಅಮೇರಿಕಾ ಖಂಡನ ವೆಸ್ಟರ್ನ್ ಗೊಂಡ್ವಾನ್ ಪ್ಲೇಸ್ ಅಂತೇಳಿ, ಅಂದರೆ ಪಶ್ಚಿಮ ಗೊಂಡ್ವಾನ ಭೂಭಾಗ ಅಂತಂದೇಳಿ ಡಿವೈಡ್ ಮಾಡ್ತಾರೆ. ನಾವಿಲ್ಲಿ ಇದನ್ನ ಯಾಕೆ ಚರ್ಚೆ ಮಾಡಿರೋದು ಅಂತಂದರೆ, ಗೊಂಡ್ವಾನ ಪ್ರದೇಶದ ವ್ಯಾಪ್ತಿಯೊಳಗೆ ಯಾವ್ಯಾವ ದೇಶಗಳು ಬರಬಹುದು ಅನ್ನೋದನ್ನು ನೀವು ಬೇಸಿಕ್ ಆಗಿ ತಿಳ್ಕೊಂಡು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಯಾರು ಈ ಗೊಂಡ್ವಾನ ಪ್ರದೇಶವನ್ನು ಗುರುತಿಸಿದ್ದಾರೆ, ಆಮೇಲೆ ಗೊಂಡ್ವಾನ ಪ್ರದೇಶವನ್ನು ಗುರುತಿಸಬೇಕಾದ್ರೆ ಯಾವ ರೀತಿಯಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ ಅಂಥೇಳಿ ನೋಡಿರಿ. ಗೊಂಡ್ವಾನ ಪ್ರದೇಶದ ವ್ಯಾಪ್ತಿಯೊಳಗೆ ಟೋಟಲಿ ಬರುವಂತಹ ರಾಷ್ಟ್ರಗಳಂತ ಬಂದಾಗ ಭಾರತ, ಶ್ರೀಲಂಕಾ, ಇಂಡೋನೇಷಿಯಾದ ಭೂವ್ಯಾಪ್ತಿ, ಆಸ್ಟ್ರೇಲಿಯಾ, ಆನಂತರ ಆಫ್ರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ. ಆಫ್ರಿಕಾ ಖಂಡ ಅಂತ ಬಂದಾಗ ಇಲ್ಲಿ ಯಾವ್ಯಾವ ರಾಷ್ಟ್ರಗಳಿದಾವೆ ಅವನೊಂದೀಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಆನಂತರ ದಕ್ಷಿಣ ಅಮೇರಿಕಾ ಖಂಡ ಅಂತ ಬಂದಾಗ ಈ ಭೂವ್ಯಾಪ್ತಿಯೊಳಗೆ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂತಂದೇಳಿ ಒಂದಿಷ್ಟು ನೋಡಿಟ್ಕೊಳ್ಳಿ. ಯಾಕೆ ಅಂತಂದರೆ ಅವುಗಳನ್ನು ಒಂದಿಷ್ಟು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಆನಂತರ ಮೇಲ್ಭಾಗದ ಇರುವಂತಹ ಭೂಭಾಗವನ್ನು ಟರ್ಷಿಯರಿ ಭೂಭಾಗ ಅಂತ ಕರೀತಾರೆ. ಆ ಟರ್ಷಿಯರಿ ಭೂಭಾಗದ ವ್ಯಾಪ್ತಿಯೊಳಗೆ ಯಾವೆಲ್ಲ ರಾಷ್ಟ್ರಗಳಿದಾವೆ ಅನ್ನೋದನ್ನು ಕೂಡ ಒಂದಿಷ್ಟು ನೋಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ? ಇದು ಗೊಂಡ್ವಾನ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಈ ಗೊಂಡ್ವಾನ ಪ್ರದೇಶದ ಒಂದು ಭಾಗ ದಟ್ ಈಸ್ ಕರ್ನಾಟಕ. ಓಕೆನಾ? ಈ ಗೊಂಡ್ವಾನ ಪ್ರದೇಶದ ಒಂದು ಭಾಗ ಯಾವುದು? ಕರ್ನಾಟಕ. ಯಾವ್ಯಾವ ಭೂಭಾಗದ ವ್ಯಾಪ್ತಿಯಲ್ಲಿ ಏನು ಗೊಂಡ್ವಾನ ಪ್ರದೇಶಗಳು ಬರ್ತಾವಲ್ವ ಅವನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಗೊಂಡ್ವಾನ ಅಂತ ಹೆಸರು ಕೊಟ್ಟವ್ರು ಯಾರಂದರೆ ಎಡ್ವರ್ಡ್ ಸ್ರೂಸು. ಈ ಎಡ್ವರ್ಡ್ ಸ್ರೂಸ್ ಅತ್ಯಂತ ಪ್ರಾಚೀನ ಭೂಭಾಗವನ್ನು ಪತ್ತೆ ಹಚ್ಚಬೇಕಾದ್ರೆ ಯಾವ್ಯಾವ ಭಾಗದಲ್ಲಿ ಇದ್ದಾವೆ ಅನ್ನೋದನ್ನು ಅವ್ರೇನು ಮಾಡ್ತಾರೆ, ಅತ್ಯಂತ ಪ್ರಾಚೀನ ಶಿಲೆಗಳ ಆಧಾರವಾಗಿ, ಅಂದರೆ ಭೂಮಿಯ ಮೇಲೆ ಮೊದಲಿಗೆ ಹೇಗೆ ಶಿಲೆಗಳು ನಿರ್ಮಾಣಗೊಂಡಿದ್ದಾವೆ ಆ ಶಿಲೆಗಳ ಪ್ರಾಚೀನತೆ ಅಥವಾ ಪುರಾತನದ ಆಧಾರವನ್ನು ಇಟ್ಕೊಂಡು ಏನು ಮಾಡಿದ್ದಾನೆ, ಗೊಂಡ್ವಾನ ಭೂಭಾಗ ಅಥವಾ ಪ್ರಾಚೀನ ಭೂಭಾಗವನ್ನು ಪತ್ತೆ ಹಚ್ಚಿರೋದು. ಹಾಗೆ ಬಂದಾಗ ಈ ಪ್ರಪಂಚದಲ್ಲಿ ನಿರ್ಮಾಣಗೊಂಡ ಅತ್ಯಂತ ಪ್ರಾಚೀನ ಶಿಲೆಗಳ ಭೂವ್ಯಾಪ್ತಿಯು ಕೂಡ ಇವತ್ತು ಭಾರತದಲ್ಲಿ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಇನ್ನೂ ಒಂದು ವಜ್ಜೆ ಮುಂದೆ ಹೋಗಬೇಕಾದ್ರೆ ನಮಗೆ ಕೇಳ್ತಾನೆ, ಭಾರತದ ಭೂಭಾಗವು ಯಾವ ಖಂಡದಿಂದ ಪ್ರತ್ಯೇಕಗೊಂಡಿದೆ ಅಂತಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆಗಳಿರ್ತವೆ. ಭಾರತದ ಭೂಭಾಗ ಅದು ಆಫ್ರಿಕಾ ಖಂಡದಿಂದನೂ ಕೂಡ ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು. ಏನು ನಾವು ಪೆನಿನ್ಸುಲರ್ ಪ್ಲೇಟಿವ್ ಅಂತ ಏನು ಕರಿತೀವಲ್ವ, ಪರ್ಯಾಯ ಪ್ರಸ್ಥಭೂಮಿ, ಇದು ಕೂಡ ಆಫ್ರಿಕಾ ಖಂಡದಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು. ಇದಕ್ಕೊಂದು ಸಣ್ಣ ಲಕ್ಷಣ ಎಕ್ಸಾಂಪಲ್ ಹೇಳ್ತಾನೆ. ಕರ್ನಾಟಕ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತಹ ಭಾರತದ ರಾಜ್ಯ, ಹೌದಲ್ವಾ? ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತಹ ದೇಶ ದಟ್ ಈಸ್ ದಕ್ಷಿಣ ಆಫ್ರಿಕಾ, ಹೌದಲ್ವಾ? ಇಲ್ಲಿಯೂ ಚಿನ್ನದ ನಿಕ್ಷೇಪಗಳಿದಾವೆ, ಅಲ್ಲಿಯೂ ಕೂಡ ಚಿನ್ನದ ನಿಕ್ಷೇಪಗಳಿದಾವೆ. ಅಂದರೆ ಚಿನ್ನ ಇದೇನಪ್ಪ ಅಂದರೆ ಅಗ್ನಿಶಿಲೆಯ ವ್ಯಾಪ್ತಿಯಿಂದ ಬಂದಿರುವಂತಹ ಬೆಣಚುಕಲ್ಲಿನ ಶಿಲೆಯಲ್ಲಿ ನಿರ್ಮಾಣಗೊಂಡಂತಹ ಇದೊಂದು ಖನಿಜ ಆಗಿರೋದ್ರಿಂದ ಈ ಭೂವ್ಯಾಪ್ತಿಯಿಂದ ಇದು ಪ್ರತ್ಯೇಕಗೊಂಡಿದೆ ಅನ್ನೋದಕ್ಕೂ ಒಂದು ಸಣ್ಣ ಸಾಕ್ಷ್ಯ ಲಭ್ಯ ಆಗ್ತದೆ ನಮಗೆ. ಈ ಸೂಕ್ಷ್ಮತೆಯನ್ನು ಗಮನಿಸ್ಕೊಳ್ಳಿ. ಸೊ ಕರ್ನಾಟಕವು ಕೂಡ ಯಾವ ಖಂಡದ ಭೂಭಾಗದಿಂದ ಪ್ರತ್ಯೇಕಗೊಂಡಿರೋದು ಅಂತಂದರೆ ದಟ್ ಈಸ್ ಆಫ್ರಿಕಾ ಖಂಡದ ಭೂಭಾಗದಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು. ಇಸ್ ದ ಕ್ಲಿಯರ್ ಸರ್? ಇಷ್ಟು ನೆನ್ಪಿಟ್ಕೊಳ್ಳಿ. ದೆನ್ ನೆಕ್ಸ್ಟು ಇದೇ ಭೂಪ್ರದೇಶದ ವ್ಯಾಪ್ತಿಯೊಳಗೆ ಒಂದೀಟು ಮುಂದುವರ್ಕೊಂಡು ಹೋಗೋದಾದರೆ, ಇನ್ನು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ವ್ಯಾಪ್ತಿ ಅಂತ ಬಂದಾಗ, ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ವ್ಯಾಪ್ತಿ ಎಸ್ ಗಮನಿಸ್ರಿ. ಇಲ್ಲಿ ಕರ್ನಾಟಕದ ಭೌಗೋಳಿಕ ಲಕ್ಷಣ ಅಥವಾ ಪ್ರಾಕೃತಿಕ ಲಕ್ಷಣಗಳು ಅಂತ ಬಂದಾಗ, ಭೌಗೋಳಿಕ ಲಕ್ಷಣ ಅಥವಾ ಪ್ರಾಕೃತಿಕ ಲಕ್ಷಣಗಳು ಅಂತ ಬಂದಾಗ ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದಾವೆ. ಕೋಸ್ಟಲ್ ಏರಿಯಾ, ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಪ್ಲೇನ್ ಅಂತ ಹೇಳಿ ಅಥವಾ ಪೂರ್ವ ಮೈದಾನ ಅಂಥೇಳಿ ಈ ಥರ ಡಿವೈಡ್ ಮಾಡಿದ್ದಾವೆ. ಇದರಲ್ಲಿ ಮೊದಲನೇದು ಕೋಸ್ಟಲ್ ಏರಿಯಾ ಏನೈತಲ್ಲ, ಇದನ್ನು ಒಂದಿಷ್ಟು ಇಟ್ಕೊಂಡು ಚರ್ಚೆ ಮಾಡೋಣ ಇವತ್ತು. ಓಕೆನಾ? ಯಾವುದು?
ಕೋಸ್ಟಲ್ ಏರಿಯಾ ಅಂದರೆ ಕರಾವಳಿ ಮೈದಾನ ಅಥವಾ ಕೋಸ್ಟಲ್ ಪ್ಲೇನ್ ಅಂತಂದೇಳಿ. ಮೊದಲಿಗೆ ಕರಾವಳಿ ಮೈದಾನ, ಕರಾವಳಿ ಮೈದಾನ ಇದು ಎಲ್ಲಿಂದ ಎಲ್ಲಿಗೆ ವಿಸ್ತರಣೆಗೊಂಡಿದೆ ಅಂಥೇಳಿ ಗಮನಿಸಿ. ಈ ಭಾರತದಲ್ಲಿನ ಕರಾವಳಿ ಮೈದಾನದ ವ್ಯಾಪ್ತಿ ಅಂತ ಬಂದಾಗ ಕರ್ನಾಟಕದಲ್ಲಿನ ಕರಾವಳಿ ಮೈದಾನದ ವ್ಯಾಪ್ತಿ ಅಂತ ಬಂದಾಗ ಕರ್ನಾಟಕದ ಕರಾವಳಿ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಗೊಂದಲಗಳಿದ್ದಾವೆ. ಕರ್ನಾಟಕದ ಕರಾವಳಿ ಬಗ್ಗೆ ಒಂದು ಸ್ವಲ್ಪ ಗೊಂದಲಗಳಿದ್ದಾವೆ. ಈ ಕರ್ನಾಟಕದ ಕರಾವಳಿಯನ್ನು ನಾವು ಕೆನರಾ ತೀರ ಅಂತ ಕರೀತೇವೆ. ಇಸ್ ದಟ್ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಕೆನರಾ ತೀರ ಅಂತ ಕರೀತೇವೆ. ಬಟ್ ಈ ಕೆನರಾ ತೀರ ಸಪರೇಟ್ ಆಗಿರುವಂತಹ ತೀರನೋ ಅಥವಾ ಕೊಂಕಣ ತೀರದ ಭಾಗನೋ ಎನ್ನುವಂಥದ್ದು ಒಂದು ಸ್ವಲ್ಪ ಗೊಂದಲಗಳಿದ್ದಾವೆ. ಈ ಗೊಂದಲಗಳಿಗೆ ಕಾರಣ ಇವತ್ತಿನ ಮಾರ್ಕೆಟ್ನ ಕೆಲವೊಂದಿಷ್ಟು ಬುಕ್ಗಳು ಅವರೇನು ಮಾಡಿದರೆ ಕೊಂಕಣ ತೀರವನ್ನು ಗಮನಿಸಿ. ಭಾರತದ ಕರಾವಳಿ ತೀರದ ವ್ಯಾಪ್ತಿ ಏನೈತಲ್ವ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಆ್ಯಕ್ಚುಲಿ ಈ ನಮಗೆ NCERT ಬುಕ್ಗಳು ಹೇಳೋ ಪ್ರಕಾರ ನಾವು ಗಮನಿಸೋದಾದರೆ NCERT ಬುಕ್ಗಳು ಆನಂತರ ಪ್ರಥಮ PUC ಪಠ್ಯಪುಸ್ತಕವನ್ನು ಆಧಾರವಾಗಿಟ್ಕೊಂಡು ಗಮನಿಸ್ಕೊಳ್ಳೋದಾದರೆ ಈ ಕೊಂಕಣ ತೀರ ಈ ಗುಜರಾತ್ನ ದಕ್ಷಿಣ ಭಾಗದಿಂದ ಹಿಡ್ಕೊಂಡು ಮಹಾರಾಷ್ಟ್ರ, ಗೋವಾ, ಕರ್ನಾಟಕದ ಮಂಗಳೂರುವರೆಗೂ ವ್ಯಾಪಿಸ್ಕೊಂಡಿದೆ ಅಂತಂದೇಳಿ ಚರ್ಚೆ ಮಾಡ್ತಾರೆ. ಇದು ಯಾವ ಆಧಾರದ ಮೇಲೆ? NCERT ಬುಕ್ಗಳ ಆಧಾರದ ಮೇಲೆ ಮತ್ತು ಫಸ್ಟ್ PUC ಜಿಯೋಗ್ರಫಿಯ ಪುಸ್ತಕದ ಆಧಾರದ ಮೇಲೆ. ಆದರೆ ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ ವಾದ ಮಾಡೋದೇನಪ್ಪ ಅಂದರೆ ಈ ಕೊಂಕಣ ತೀರ ಮಹಾರಾಷ್ಟ್ರ, ಗೋವಾ ಆಮೇಲೆ ಕರ್ನಾಟಕದ ಉತ್ತರದ ಭಾಗಕ್ಕೆ ಅಲ್ಲಿಗೆ ಕೊನೆಗೊಳ್ಳುತ್ತೆ ಅಂತಂದೇಳಿ ಒಂದಿಷ್ಟು ಚರ್ಚೆ ಮಾಡ್ತಾರೆ. ಓಕೆನಾ? ಬಟ್ ಇದರಲ್ಲಿ ನಾವು ಯಾವುದನ್ನು ಸರಿ ಅಂದ್ಕೊಂಡ್ರೆ ಸೂಕ್ತ ಅಂತ ಬಂದಾಗ ನಮಗೆ ಸಾಕ್ಷ್ಯಾಧಾರಗಳಿಗೆ ಅಧಿಕೃತ ಮಾಹಿತಿ ಲಭ್ಯ ಇರೋದು ಯಾವುದ್ರ ಮೂಲಕ ಅಂದರೆ ನಮಗೆ NCERT ಪುಸ್ತಕಗಳು ಮತ್ತು ಫಸ್ಟ್ PUC ಜಿಯೋಗ್ರಫಿ ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಗಮನಿಸ್ಕೊಂಡಾಗ ಈ ಕೊಂಕಣ ತೀರ ಅಪ್ ಟು ಎಲ್ಲಿವರೆಗೂ ವ್ಯಾಪಿಸ್ಕೊಂಡಿದೆ ಅಂದರೆ ಮಂಗಳೂರುವರೆಗೂ ವ್ಯಾಪಿಸ್ಕೊಂಡಿದೆ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಇವನ್ ನಾವು ಪ್ರೈಮರಿಲಿದ್ದಾಗ ಕೂಡ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾವೆ. ಇವಾಗ ಯಾವ ಆಧಾರದ ಮೇಲೆ ಅದನ್ನು ಇಲ್ಲಿವರೆಗೂ ಗುರುತಿಸ್ತಾ ಇದ್ದಾರೋ ಸ್ವಲ್ಪ ಗೊಂದಲಗಳಿದ್ದಾವೆ. ಓಕೆನಾ? ಸೊ ನಾವು NCERT ಪುಸ್ತಕಗಳನ್ನು ಆಧಾರವಾಗಿ ಇಟ್ಕೊಂಡಾಗ ಇದನ್ನು ನಾವು ಫೈನಲ್ ಮಾಡ್ಕೊಳ್ಳೋಣ ಈಗ ಅಟ್ ಪ್ರೆಸೆಂಟ್. ಆ ಥರದ್ದೇನಾದರೂ ಗೊಂದಲಗಳಿದ್ದಾಗ ಮತ್ತೆ ನಾನು ನಿಮ್ಮ ಜೊತೆ ಚರ್ಚೆಗೆ ತುಂಬ ಸೂಕ್ತವಾಗಿ ನಿಮಗೆ ಲಭ್ಯ ಇರ್ತಾನೆ. ಇಲ್ಲಿ ಕೊಡ್ತಾ ಇರುವಂಥ ಮಾಹಿತಿ NCERT ಪುಸ್ತಕಗಳ ಆಧಾರದ ಮೇಲೆ. ಇಲ್ಲಿ ಗಮನಿಸಿ ಸರ್. ಆಮೇಲೆ ನಿನ್ನೆ ನಾನು ಕ್ಲಾಸ್ ತರಗತಿಗಳು ಮಾಡಬೇಕಾದ ಸಂದರ್ಭದೊಳಗೆ ಜಿಲ್ಲೆಯನ್ನು ಹೇಳಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ, ಅದನ್ನು ತಿದ್ಕೊಳ್ಳಿ. ನಾನು ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿದೆ ಅಂತ ಚರ್ಚೆ ಮಾಡಿದ್ದೆ. ಆ್ಯಕ್ಚುಲಿ ಅದು ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರತಕ್ಕಂಥದ್ದು. ಅದನ್ನೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಈ ಕ್ಲಾಸ್ ಮಾಡುವ ಸಂದರ್ಭದೊಳಗೆ ಫ್ಲುವೆನ್ಸಿ ಒಳಗೆ ಕೆಲವೊಂದು ಸಮಯದೊಳಗೆ ನಮಗೆ ಗೊತ್ತಿದ್ರೂ ಕೂಡ ಕೆಲವೊಂದು ಸಂದರ್ಭದೊಳಗೆ ಬೈ ಮಿಸ್ಟೇಕ್ ಆಗಿ ಹೊರಗೆ ಹೋಗ್ತಾ ಇರ್ತವೆ. ಅವುಗಳನ್ನ ಒಂದೀಟು ಸರಿಯಾಗಿ ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಕಮೆಂಟ್ ಸೆಕ್ಷನ್ ಕೊಟ್ಟು ತುಂಬ ಅನುಕೂಲ ಮಾಡಿಕೊಟ್ಟಿದ್ರು ನಮಗೆ ಆ ಒಂದು ವಿಚಾರಕ್ಕೆ. ಯಾವುದೇ ಗೊಂದಲ ಆಗೋ ಅಗತ್ಯ ಇಲ್ಲ. ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಈ ಭಾಗದೊಳಗೆ ಬನ್ನಿರಿ. ಓಕೆನಾ? ಈ ಗೊಂದಲಗಳನ್ನು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದರೆ ಈಗ ಈ ನಾವು ಮಂಗಳೂರು ತೀರದವರೆಗೂ ಕೊಂಕಣ ತೀರ ವ್ಯಾಪಿಸಿಕೊಂಡಿದೆ ಅನ್ನೋದಾದರೆ ಮಂಗಳೂರು ಕರಾವಳಿ ತೀರದವರೆಗೂ ಈ ಕೊಂಕಣ ತೀರ ವ್ಯಾಪಿಸಿಕೊಂಡಿದೆ ಅನ್ನೋದನ್ನೇ ನಾವು ಆಧಾರವಾಗಿಟ್ಕೊಂಡ್ರೆ ಕೆನರಾ ತೀರ ಇದು ಕೊಂಕಣ ತೀರದ ಒಂದು ಭಾಗ ಅಂಥೇಳಿ. ಓಕೆನಾ? ಕೆನರಾ ತೀರ ಇದು ಕೊಂಕಣ ತೀರದ ಒಂದು ಭಾಗ. ಈ ಕೆನರಾ ತೀರ ಕೊಂಕಣ ತೀರದ ಒಂದು ಭಾಗವಾಗಿದ್ದು ಈ ಕೆನರಾ ತೀರಕ್ಕೆ ಸಂಬಂಧಪಟ್ಟಂತಹ ವ್ಯಾಪ್ತಿ ಏನೈತಲ್ಲ ಇದನ್ನು ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಓಕೆನಾ? ನಾವು ಆ್ಯಕ್ಚುಲಿ ಇದನ್ನ ಕೆನರಾ ತೀರ ಅಂತೇಳಿ ಕರ್ನಾಟಕದ ಕರಾವಳಿ ತೀರವನ್ನು ಸ್ಥಳೀಯವಾಗಿ ಕೆನರಾ ತೀರ ಅಂತಂದೇಳಿ ಗುರುತಿಸ್ಕೊಳ್ತಕ್ಕಂಥದ್ದು. ಈ ಕೆನರಾ ತೀರ ವ್ಯಾಪ್ತಿಗೆ ಹೊಂದಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳು ಅಂತ ಬಂದಾಗ ಕೆನರಾ ತೀರದ ವ್ಯಾಪ್ತಿಗೆ ಹೊಂದ್ಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳಂತ ಬಂದಾಗ ಮೊದಲನೇದಾಗಿ ಉತ್ತರ ಕನ್ನಡ ಜಿಲ್ಲೆ, ದೆನ್ ಉಡುಪಿ, ದೆನ್ ದಕ್ಷಿಣ ಕನ್ನಡ. ಓಕೆನಾ? ಯಾವ್ಯಾವ ಜಿಲ್ಲೆಗಳು ಇಲ್ಲಿ ಕೆನರಾ ತೀರದ ವ್ಯಾಪ್ತಿಗೆ ಹೊಂದಿಕೊಂಡಿರೋದು ಅಂತ ಬಂದಾಗ ಮೊದಲನೇದು ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿ. ಉತ್ತರ ಕನ್ನಡ ಆ್ಯಂಡ್ ಉಡುಪಿ, ಉತ್ತರ ಕನ್ನಡ, ಉಡುಪಿ. ಆನಂತರ
ದಕ್ಷಿಣ ಕನ್ನಡ ಜಿಲ್ಲೆಗಳು ಇಲ್ಲಿ ಈ ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಇಲ್ಲಿ ನಾನು ಯಾವ ಕರಾವಳಿ ತೀರ ದೊಡ್ಡದು, ಆನಂತರ ಯಾವುದಿದೆ ಅನ್ನೋದನ್ನೇ ಒಂದಿಷ್ಟು ಇಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಕರ್ನಾಟಕದ ಕರಾವಳಿ ತೀರ ಇದು ಕೆನರಾ ತೀರ ಅಂತಂದೇಳಿ ಕರೆಸ್ಕೊಳ್ತಕ್ಕಂಥದ್ದು. ಈ ಕೆನರಾ ತೀರ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 320 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಓಕೆನಾ? ಎಷ್ಟು ಉದ್ದಾಗಿರ್ತಕ್ಕಂಥದ್ದು? 320 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಈ 320 ಕಿಲೋಮೀಟರ್ಗಳಷ್ಟು ಉದ್ದದ ಕರ್ನಾಟಕದ ಈ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಜಿಲ್ಲೆಗಳು ಅಂತ ಬಂದಾಗ ಮೊದಲನೇದು ಉತ್ತರ ಕನ್ನಡ, ಎರಡನೇದು ಉಡುಪಿ, ಮೂರನೇದು ದಕ್ಷಿಣ ಕನ್ನಡ. ಇನ್ನು ನಾಳೆ ನಮಗೆ ಪ್ರಶ್ನೆ ಕೇಳ್ತಾನೆ, ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆಗಳು ಅತಿ ಉದ್ದದ ಕರಾವಳಿ ತೀರಕ್ಕೆ ಅನುಗುಣವಾಗಿ ಕ್ರಮವಾಗಿ ಗುರುತಿಸಿ ಅಂತ ಬಂದಾಗ, ಈ ಕ್ರಮವಾಗಿ ಅಂತ ಬಂದಾಗ ದೊಡ್ಡದರಿಂದ ಸಣ್ಣದರ ಕಡೆ ಗುರುತಿಸ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಅತಿ ಉದ್ದದ ಕರಾವಳಿ ತೀರ ಅಂತ ಬಂದಾಗ ಉತ್ತರ ಕನ್ನಡ ಜಿಲ್ಲೆ ಇದು ಅಪ್ರಾಕ್ಸಿಮೇಟ್ 160 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ದೆನ್ ಉಡುಪಿ ಇದು 92 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಆನಂತರ ದಕ್ಷಿಣ ಕನ್ನಡ 68 ಕಿಲೋಮೀಟರ್ಗಳಷ್ಟು ಉದ್ದ ಇದೆ ಅಂತ ಹೇಳ್ತಾರೆ. ಗಮನಿಸ್ರಿ, 160 ಕಿಲೋಮೀಟರ್ಗಳಷ್ಟು ಉದ್ದ ಉತ್ತರ ಕನ್ನಡ, 92 ಕಿಲೋಮೀಟರ್ಗಳಷ್ಟು ಉದ್ದ ಉಡುಪಿ, 68 ಕಿಲೋಮೀಟರ್ಗಳಷ್ಟು ಉದ್ದ ದಕ್ಷಿಣ ಕನ್ನಡದ ಕರಾವಳಿ ತೀರ. ಈ ಒಂದು ಅಂಕಿಅಂಶಗಳನ್ನು ಗಮನದಲ್ಲಿಟ್ಕೊಂಡಾಗ ನಮಗೆ ಗುರ್ತಾಗೋದು ಅತಿ ಉದ್ದದ ಕರಾವಳಿ ತೀರ ಹೊಂದಿರುವ ಕರ್ನಾಟಕದ ಜಿಲ್ಲೆ ಅಂದರೆ ಅದು ಉತ್ತರ ಕನ್ನಡ, ಉತ್ತರ ಕನ್ನಡದ ನಂತರ ಉಡುಪಿ, ಉಡುಪಿಯ ನಂತರ ದಕ್ಷಿಣ ಕನ್ನಡ. ಅಂದರೆ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವಂತಹ ಜಿಲ್ಲೆಯಾಗಿರ್ತಕ್ಕಂಥದ್ದು. ಓಕೆನಾ? ಇಲ್ಲ, ಇದೇ ಪ್ರಶ್ನೆ ನಿಮಗೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅತಿ ಉದ್ದದ ಕರಾವಳಿ ತೀರ ಅಂದರೆ ಸುಲಭವಾಗಿ ಉತ್ತರ ಕೊಡ್ತಾರೆ, ಅತಿ ಕಡಿಮೆ ಉದ್ದದ ಕರಾವಳಿ ತೀರ ಅಂತಂದ್ರೂ ಕೂಡ ಸುಲಭವಾಗಿ ಉತ್ತರ ಕೊಡ್ತೀರಿ. ಬಟ್ ನೀವು ಗೊತ್ತಿದ್ದನ್ನೇ ಮತ್ತೊಂದಿಷ್ಟು ಗೊಂದಲ ಮಾಡಲಿಕ್ಕೆ ಪ್ರಶ್ನೆ ಹೇಗೆ ಕೇಳ್ತಾನಂದರೆ, ಕರ್ನಾಟಕದ ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾನೆ. ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಥವಾ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾನೆ. ಆರೋಹಣ ಕ್ರಮ ಅಂತ ಬಂದಾಗ ಸಣ್ಣದರಿಂದ ದೊಡ್ಡದ್ರ ಕಡೆ ಹೋಗ್ತಕ್ಕಂಥದ್ದು. ಆ ರೀತಿ ಬಂದಾಗ ಆರೋಹಣ ಕ್ರಮ ಅಂತ ಬಂದಾಗ ಫಸ್ಟ್ ದಕ್ಷಿಣ ಕನ್ನಡ ಆಗ್ತದೆ, ಆನಂತರ ಉಡುಪಿ ಆಗ್ತದೆ, ಆನಂತರ ಉತ್ತರ ಕನ್ನಡ ಆಗ್ತಕ್ಕಂಥದ್ದು. ಇದನ್ನು ಈ ಒಂದು ವ್ಯಾಪ್ತಿಗಂತ ಅಷ್ಟೇ ಗುರುತಿಸಿಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಈ ವ್ಯಾಪ್ತಿ ಎಲ್ಲ ವಿಭಾಗಗಳಿಗೂ ಸಂಬಂಧಪಟ್ಟಾಗ ಒಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ? ಇದು ಕರ್ನಾಟಕದ ಕರಾವಳಿ ತೀರಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಹೈಲೈಟ್ ಆಗಿರ್ತಕ್ಕಂಥದ್ದು ನೆನಪಿರಲಿ. ಅತಿ ಉದ್ದದ ಕರಾವಳಿ ತೀರ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಕರ್ನಾಟಕದ ಕರಾವಳಿ ತೀರನೂ ಕೂಡ ಏನಪ್ಪ ಅಂದರೆ ಸುಮಾರು 320 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಕರಾವಳಿ ತೀರ ಇತಿಹಾಸದಿಂದಲೂ ಕೂಡ ಸುಮಾರು ಪ್ರಾಚೀನದಿಂದಲೂ ಕೂಡ ನಮ್ಮ ಕರಾವಳಿ ತೀರ ಮ್ಯಾಕ್ರಲ್ ತಳಿಯ ಮೀನುಗಾರಿಕೆಗೆ ಹೆಚ್ಚು ಫೇಮಸ್ ಇದೆ. ಮ್ಯಾಕ್ರಲ್ ತಳಿಯ ಮೀನುಗಾರಿಕೆಗೆ ಹೆಚ್ಚು ಪ್ರಸಿದ್ಧಿ ಇದೆ. ಯಾವುದು? ಕರ್ನಾಟಕ ಮ್ಯಾಕ್ರಲ್ ತಳಿಯ ಮೀನುಗಾರಿಕೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ. ಈ ಮ್ಯಾಕ್ರಲ್ ತಳಿ ಮೀನುಗಾರಿಕೆ, ಮ್ಯಾಕ್ರಲ್ ಮೀನು ಈಸ್ ನಥಿಂಗ್ ಬಟ್ ಬಾಂಗ್ಡಾ ಮೀನು. ಮ್ಯಾಕ್ರಲ್ ಈಸ್ ನಥಿಂಗ್ ಬಟ್ ಬಾಂಗ್ಡಾ. ಈ ಬಾಂಗ್ಡಾ ಮೀನುಗಾರಿಕೆಗೆ ಕರ್ನಾಟಕ ತುಂಬ ಫೇಮಸ್ ಇರತಕ್ಕಂಥದ್ದು. ಪರಿಣಾಮ ಈ ಕರ್ನಾಟಕದ ಕರಾವಳಿ ತೀರವನ್ನು ಮ್ಯಾಕ್ರಲ್ ತೀರ ಅಂತಲೂ ಕೂಡ ಕರೀತಾರೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾವ ತೀರ? ಕರ್ನಾಟಕದ ಕರಾವಳಿ ತೀರವನ್ನು ಮ್ಯಾಕ್ರಲ್ ತೀರ ಅಂತಲೂ ಕೂಡ ಕರೀತಾರೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕರ್ನಾಟಕದ ಕರಾವಳಿ ತೀರವನ್ನು ಮ್ಯಾಕ್ರಲ್ ತೀರ ಅಂತಲೂ ಕೂಡ ಕರೀತಕ್ಕಂಥದ್ದು. ಎಸ್, ಇದು ಕೆನರಾ ತೀರನೂ ಹೌದು, ಮ್ಯಾಕ್ರಲ್ ತೀರನೂ ಹೌದು. ಅತಿ ಉದ್ದದ ಕರಾವಳಿ ತೀರಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಮಾಹಿತಿ ಇರತಕ್ಕಂಥದ್ದು. ಇನ್ನು ಕರ್ನಾಟಕದ ಕರಾವಳಿ ತೀರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ನಿಮಗೆ. ಕರ್ನಾಟಕದ ಕರಾವಳಿ ತೀರಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಪ್ರಶ್ನೆ ಕೇಳ್ಬೋದು ಅಂದರೆ, ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಅಥವಾ ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವ ಪ್ರಮುಖ ಬೀಚ್ಗಳು ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ. ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಪ್ರಮುಖ ಬೀಚ್ಗಳು. ಯಾಕೆ ನಾವು ಇಲ್ಲಿ ಬೀಚ್ಗಳ ಬಗ್ಗೆ ಒಂದೀಟು ಗಮನಿಸಬೇಕು ಅಂತಂದರೆ, ಇತ್ತೀಚೆಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೆಚ್ಚು ಪ್ರಚಲಿತ ಘಟನಾವಳಿಗಳು ಇವತ್ತು ನಮ್ಮ ಮುಂದೆ ಪ್ರಶ್ನೆಗಳಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಕೆಲವೊಂದು ಪ್ರಮುಖ ಬೀಚ್ಗಳ ಬಗ್ಗೆ ಮತ್ತು ಅವುಗಳ ಮೇಲೆ ಕೇಳಬಹುದಾದ ಒಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಅಥವಾ ಕರ್ನಾಟಕ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವ ಪ್ರಮುಖ ಬೀಚ್ಗಳು ಅಂತ ಬಂದಾಗ ಮೊದಲನೇದು ಈ ಭಾಗದಲ್ಲಿ ಗೋಕರ್ಣ ಬೀಚ್ ಅಂತ ಬರ್ತದೆ. ಯಾವುದು?
ಗೋಕರ್ಣ ಬೀಚ್. ಈ ಗೋಕರ್ಣ ಬೀಚ್ ಇದನ್ನು ನಾವು ಓಂ ಬೀಚ್ ಅಂತಲೂ ಕೂಡ ಕರೀತೇವೆ. ಗೋಕರ್ಣ ಬೀಚನ್ನು ಇದನ್ನು ನಾವು ಓಂ ಬೀಚ್ ಅಂತಲೂ ಕೂಡ ಕರೀತೇವೆ. ಯಾಕೆ ಇದನ್ನು ಓಂ ಬೀಚ್ ಅನ್ನಪ್ಪ ಅಂತಂದರೆ ಇದು ಓಂ ಆಕಾರದಲ್ಲಿರೋದ್ರಿಂದ ಅಲ್ಲ. ಗೋಕರ್ಣ ಬೀಚ್ ಇದು ಅರ್ಧಚಂದ್ರಾಕೃತಿಯ ಆಕಾರವನ್ನು ಹೊಂದಿರತಕ್ಕಂಥದ್ದು. ನೆನಪಿರಲಿ, ಗೋಕರ್ಣ ಬೀಚ್ ಇದು ಅರ್ಧಚಂದ್ರಾಕೃತಿಯ ಆಕಾರವನ್ನು ಹೊಂದಿದೆ. ಗೋಕರ್ಣ ಬೀಚ್ ಆದಮೇಲೆ ಮುರುಡೇಶ್ವರ ಬೀಚ್. ಗೋಕರ್ಣ ಬೀಚ್ ಆದಮೇಲೆ ಮುರುಡೇಶ್ವರ ಬೀಚ್. ಆನಂತರ ಮೂರನೇದು ಕಾರವಾರ ಬೀಚ್. ಯಾವುದು? ಕಾರವಾರ ಬೀಚ್. ಗೋಕರ್ಣ ಬೀಚ್, ಕಾರವಾರ ಬೀಚ್. ಈ ಕಾರವಾರ ಬೀಚ್ಗೆ ಎಟ್ ಪ್ರೆಸೆಂಟ್ ನಾವು ರವೀಂದ್ರನಾಥ ಟ್ಯಾಗೋರ್ ಬೀಚ್ ಅಂತ ಕರೀತೇವೆ. ಎಸ್ ಸರ್, ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತಲೂ ಕೂಡ ಕರೀತೇವೆ. ನೆನಪಿರಲಿ, ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತಲೂ ಕೂಡ ಕರೀತೇವೆ. ದಟ್ ಈಸ್ ನೋಡ್ರಿ, ಕಾರವಾರ ಬೀಚಿಗೆ ರವೀಂದ್ರನಾಥ ಟ್ಯಾಗೋರ್ ಬೀಚ್ ಅಂತ ಕರೀತೇವೆ. ಆ ನಂತರ ಕಾಸರಕೋಡ್ ಬೀಚ್. ಯಾವುದು? ಕಾಸರಕೋಡ್ ಬೀಚ್. ಕಾಸರಕೋಡ್ ಬೀಚ್ ಗಮನದಲ್ಲಿ ಕರ್ನಾಟಕದ ಈ ಅಷ್ಟು ಬೀಚ್ಗಳು ಅಂದರೆ ಗೋಕರ್ಣ ಬೀಚ್ ಆಗಿರ್ಬೋದು, ಮುರುಡೇಶ್ವರ ಬೀಚ್ ಆಗಿರ್ಬೋದು, ಕಾರವಾರ ಬೀಚ್, ಆಮೇಲೆ ಕಾಸರಕೋಡ್ ಬೀಚು, ಈ ಅಷ್ಟು ಬೀಚ್ಗಳು ಯಾವ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದಾವೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಬೀಚ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆನಾ? ಕರ್ನಾಟಕದಲ್ಲಿ ಗೋಕರ್ಣ ಬೀಚ್ ಆಗಿರ್ಬೋದು, ಮುರುಡೇಶ್ವರ ಬೀಚ್, ಕಾರವಾರ ಬೀಚ್, ಆಮೇಲೆ ಕಾಸರಕೋಡ್ ಬೀಚು, ಇವು ಯಾವ ಜಿಲ್ಲೆಗೆ ಹೊಂದಿಕೊಂಡಿದ್ದಾವೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರತಕ್ಕಂಥದ್ದು. ಇನ್ನು ಗೋಕರ್ಣ ಬೀಚನ್ನು ನಾವು ಓಂ ಬೀಚ್ ಅಂತ ಕರೀತೇವೆ. ಈ ಗೋಕರ್ಣ ಬೀಚು ಯಾವ ಆಕಾರದಲ್ಲಿ ನಿರ್ಮಾಣಗೊಂಡಿದೆ ಅಂದರೆ ಅದು ಅರ್ಧಚಂದ್ರಾಕೃತಿಯ ಆಕಾರದಲ್ಲಿ ನಿರ್ಮಾಣಗೊಂಡಿದೆ. ಅದು ಅರ್ಧಚಂದ್ರಾಕೃತಿಯ ಆಕಾರದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇನ್ನು ಮುರುಡೇಶ್ವರ ಬೀಚು ಕರ್ನಾಟಕದಲ್ಲಿ ಕಾಪು ಬೀಚಿನ ನಂತರ ಎರಡನೇ ಅತಿ ಉದ್ದವಾದಂತಹ ಬೀಚ್ ಇದು. ಯಾವುದು ಸರ್? ಮುರುಡೇಶ್ವರ ಬೀಚು. ಆಮೇಲೆ ಕಾರವಾರ ಬೀಚಿಗೆ ನಾವು ರವೀಂದ್ರನಾಥ ಟ್ಯಾಗೋರ್ ಬೀಚ್ ಅಂತ ಕರೀತೇವೆ. ಅವರು ಈ ಸ್ವತಂತ್ರ ಪೂರ್ವದ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ಬಂದಿದ್ದಂಥ ಸಂದರ್ಭದೊಳಗೆ ಕಾರವಾರ ಬೀಚಲ್ಲಿ ವಿಶ್ರಮಿಸಿದ್ರು ಎನ್ನುವ ನೆನಪನ್ನು ಸದಾ ಇಟ್ಕೊಳ್ಳಿಕ್ಕೋಸ್ಕರ ಕಾರವಾರ ಬೀಚನ್ನು ರವೀಂದ್ರನಾಥ ಟ್ಯಾಗೋರ್ ಬೀಚ್ ಅಂತಂದೇಳಿ ಗುರುತಿಸ್ತಾ ಇದ್ದಾವೆ. ದೆನ್ ಕಾಸರಕೋಡ್ ಬೀಚ್, ನೆನಪಿರಲಿ, ಕಾಸರಗೋಡ್ಗೂ ವ್ಯತ್ಯಾಸ ಇದ್ದಾವೆ. ಕಾಸರಗೋಡು ಅದು ಕೇರಳದಲ್ಲಿದೆ, ಮಂಗಳೂರಿಗೆ ಗಡಿಯನಿಗೆ ಹೊಂದಿಕೊಂಡು. ಆದರೆ ಇದು ಕಾಸರಕೋಡ್ ಬೀಚ್ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಈ ಕಾಸರಕೋಡ್ ಬೀಚ್ ಇದು ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಈ ಕಾಸರಕೋಡ್ ಬೀಚ್ ಎಟ್ ಪ್ರೆಸೆಂಟ್ ಭಾರತದಲ್ಲಿನ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ಹೊಂದಿರುವ ಅಂದರೆ ನೀಲಿ ಧ್ವಜದ ಮಾನ್ಯತೆಯನ್ನು ಹೊಂದಿರುವ ಬೀಚ್ಗಳಲ್ಲಿ ಕರ್ನಾಟಕದ ಕಾಸರಕೋಡ್ ಬೀಚು ಕೂಡ ಒಂದು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಓಕೆನಾ? ಇವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಪ್ರಮುಖ ಬೀಚ್ಗಳಾದರೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಪ್ರಮುಖ ಬೀಚ್ಗಳಾದರೆ ದೆನ್ ನೆಕ್ಸ್ಟು ಮತ್ತೆ ಕಾಪು ಬೀಚ್ ಅಂತ ಬರುತ್ತೆ. ಕಾಪು ಬೀಚ್. ಆನಂತರ ಎರಡನೇದು ಮರವಂತೆ ಬೀಚ್, ಕಾಪು ಬೀಚ್, ಮರವಂತೆ ಬೀಚ್. ಆನಂತರ ಮೂರನೇದು ಪಡುಬಿದ್ರೆ ಬೀಚ್ ಅಂತ ಹೇಳಿ. ಯಾವುದು ಸರ್? ಪಡುಬಿದ್ರೆ ಬೀಚ್. ಈ ಕಾಪು ಬೀಚು, ಮರವಂತೆ ಬೀಚು, ಪಡುಬಿದ್ರೆ ಬೀಚು. ದ ನೆಕ್ಸ್ಟು ಟು ಫೇಮಸ್ ಇನ್ ಕರ್ನಾಟಕ, ದಟ್ ಈಸ್ ಮಲ್ಪೆ ಬೀಚ್. ಯಾವುದು? ಮಲ್ಪೆ ಬೀಚ್. ಈ ಕಾಪು ಬೀಚ್, ಮರವಂತೆ ಬೀಚ್, ಪಡುಬಿದ್ರೆ ಬೀಚ್ ಮತ್ತು ಮಲ್ಪೆ ಬೀಚ್, ಈ ಬೀಚ್ಗಳು ಯಾವ ಜಿಲ್ಲೆಗೆ ಹೊಂದಿಕೊಂಡಿದ್ದಾವೆ ಅಂತಂದರೆ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂತಹ ಕರ್ನಾಟಕದ ಬೀಚ್ಗಳು. ಕರ್ನಾಟಕದ ಕರಾವಳಿ ತೀರದಲ್ಲಿ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಪ್ರಮುಖ ಬೀಚ್ಗಳಂದರೆ ಕಾಪು ಬೀಚ್, ಮರವಂತೆ ಬೀಚ್, ಪಡುಬಿದ್ರೆ ಬೀಚ್ ಮತ್ತು ಮಲ್ಪೆ ಬೀಚ್. ಇನ್ನು ಕಾಪು ಬೀಚ್ನ ವಿಶೇಷತೆ ಅಂತ ಬಂದಾಗ ಗಮನಿಸಿ, ಕಾಪು ಬೀಚ್ ಇದನ್ನು ಕರ್ನಾಟಕದ ಅತ್ಯಂತ ಉದ್ದವಾದ ಬೀಚ್ ಅಂತ ಕರೀತೇವೆ. ನೆನಪಿರಲಿ, ಕರ್ನಾಟಕದ ಅತಿ ಉದ್ದವಾದ ಬೀಚ್ ಕಾಪು ಬೀಚ್ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡ್ರೆ, ಇನ್ನು ಮರವಂತೆ ಬೀಚ್ ಇದು ತುಂಬ ವಿಶೇಷತೆಯನ್ನು ಹೊಂದಿರುವಂತಹ ಬೀಚ್. ಹೇಗೆ ಅಂದರೆ ಈ ಬೀಚು ನೋಡ್ರಿ, ಇದೆಲ್ಲ ಸಮುದ್ರ ತೀರ ಅಂತ ಬಂದಾಗ ಈ ಸಮುದ್ರ ತೀರದ ನೇರ ಅಂಚಿನ ಬೀಚ್ ಅಂತ ಕರೀತೇವೆ. ಯಾವುದನ್ನು? ಮರವಂತೆ ಬೀಚನ್ನು. ಗೋಕರ್ಣ ಬೀಚ್ ಅದು ಅರ್ಧಚಂದ್ರಾಕೃತಿಯ ಆಕಾರವನ್ನು ಹೊಂದಿದ್ರೆ, ಮರವಂತೆ ಬೀಚ್ ಇದು
ಸಮುದ್ರ ತೀರದ ನೇರ ಅಂಚಿನ ಬೀಚ್ ಅಂತ ಕರಿತೀವಿ. ಅತ್ಯಂತ ವಿಸ್ತಾರವಾಗಿ ನೇರವಾಗಿ ನಿರ್ವಹಣೆಗೊಂಡಿರುವಂತಹ ಬೀಚ್ ಅಂದರೆ ದಟ್ ಈಸ್ ಮರವಂತೆ ಬೀಚ್. ಈ ಮರವಂತೆ ಬೀಚ್ ಕೂಡ ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅಂದರೆ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿದೆ. ಆನಂತರ ಪಡುಬಿದ್ರೆ ಬೀಚ್. ಫ್ರೆಂಡ್ಸ್, ತೀರಾ ಇತ್ತೀಚೆಗೆ ನಡೆದಂತಹ PC ಎಕ್ಸಾಮ್ನಲ್ಲಿ ಪಡುಬಿದ್ರೆ ಬೀಚು ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅನ್ನುವ ಹಾಗೆ ಪ್ರಶ್ನೆ ಕೇಳಿದ್ದ. ಸೊ ಈ ಪಡುಬಿದ್ರೆ ಬೀಚ್ ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅಂತಂದರೆ ಉಡುಪಿ ಜಿಲ್ಲೆಯ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರ್ತಕ್ಕಂಥದ್ದು. ಈ ಪಡುಬಿದ್ರೆ ಬೀಚ್ ಇವನ್ ಕರ್ನಾಟಕದಲ್ಲಿ ಬ್ಲೂ ಫ್ಲಾಗ್ ಮಾನ್ಯತೆಗೆ ಒಳಗೊಂಡಿರುವಂತಹ ಎರಡನೇ ಬೀಚು ಕೂಡ. ಓಕೆನಾ, ಕರ್ನಾಟಕದಲ್ಲಿ 2 ಬೀಚ್ಗಳು ನೀಲಿ ಧ್ವಜದ ಮಾನ್ಯತೆಗೆ ಒಳಗಾಗಿದ್ದಾವೆ. ಒಂದು ಕಾಸರಗೋಡು ಬೀಚ್ ಉತ್ತರ ಕನ್ನಡ ಆದರೆ ಇನ್ನೊಂದು ಪಡುಬಿದ್ರೆ ಬೀಚ್ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಮಲ್ಪೆ ಬೀಚು. ಈ ಮಲ್ಪೆ ಬೀಚು ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅಂತೇಳಿ ಈಗ ಆಲ್ರೆಡಿ ಪ್ರಶ್ನೆ ಆಗಿದೆ. ದಟ್ ಈಸ್ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರೋ ಹಾಗೆ. ಓಕೆನಾ, ಈ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಕರ್ನಾಟಕದ ಬೀಚ್ಗಳಿವು ಯಾವುದು? ಕಾಪು ಬೀಚ್, ಮರವಂತೆ ಬೀಚ್, ಪಡುಬಿದ್ರೆ ಬೀಚ್, ಆನಂತರ ಮಲ್ಪೆ ಬೀಚ್ಗೆ ಸಂಬಂಧಪಟ್ಟ ಹಾಗೆ. ಓಕೆನಾ, ಇದಾದ್ಮೇಲೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಆಮೇಲೆ ಉಡುಪಿ ಜಿಲ್ಲೆ ಆದರೆ ದ ನೆಕ್ಸ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಬೀಚ್ಗಳು ಅಂತ ಬಂದಾಗ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಬೀಚ್ಗಳು, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಪ್ರಮುಖ ಬೀಚ್ಗಳು ಅಂತ ಬಂದಾಗ ನೆನಪಿರಲಿ, ಇಲ್ಲಿ ಉಳ್ಳಾಲ ಬೀಚ್ ಅಂತ ಬರ್ತದೆ. ಉಳ್ಳಾಲ ಬೀಚ್, ಸೂರತ್ಕಲ್ ಬೀಚ್, ನೆನಪಿರಲಿ ಉಳ್ಳಾಲ ಬೀಚ್, ಸೂರತ್ಕಲ್ ಬೀಚ್, ಪಣಂಬೂರು ಬೀಚ್, ನೆನಪಿರಲಿ ಯಾವುದು? ಪಣಂಬೂರು ಬೀಚ್. ದೆನ್ ನೆಕ್ಸ್ಟು ತಣ್ಣೀರ್ ಬಾವಿ ಬೀಚ್ ಅಂತ ಬರ್ತದೆ. ಯಾವುದು? ತಣ್ಣೀರ್ ಬಾವಿ ಬೀಚು. ಈ ಅಷ್ಟು ಬೀಚ್ಗಳು ಇವು ಯಾವ ಜಿಲ್ಲೆಗೆ ಹೊಂದಿಕೊಂಡಿರುವ ಬೀಚ್ಗಳು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಕರ್ನಾಟಕದ ಬೀಚ್ಗಳು. ಇದರಲ್ಲಿ ಪಣಂಬೂರು ಬೀಚ್ ಏನೈತಲ್ಲ, ಈ ಪಣಂಬೂರು ಬೀಚು ಕರ್ನಾಟಕದ ಪ್ರಮುಖ ಹಾರ್ಬರ್ ಅಂದರೆ ಕರ್ನಾಟಕದ ಪ್ರಮುಖ ಬಂದರು ಮಂಗಳೂರು ಬಂದರಿಗೆ ಹೊಂದಿಕೊಂಡಿರುವಂತಹ ಬೀಚ್ ಯಾವುದು ಅಂದರೆ ದಟ್ ಈಸ್ ಅ ಪಣಂಬೂರು ಬೀಚ್. ಈ ಪಣಂಬೂರು ಬೀಚ್ ಬಳಿ ನೇತ್ರಾವತಿ ನದಿಯನ್ನು ಗುರುಪುರ ನದಿ ಸೇರ್ಕೊಳ್ತದೆ. ಅಥವಾ ಈ ಪಣಂಬೂರು ಬೀಚ್ ಅಥವಾ ಮಂಗಳೂರು ಬಂದರಿನ ಮೂಲಕ ಹಾದು ಹೋಗುವ ನದಿ ಯಾವುದು ಅಂತಂದರೆ ನೇತ್ರಾವತಿ ನದಿಯ ಉಪನದಿಯಾಗಿದ್ದಂತಹ ಗುರುಪುರ ನದಿ ಹಾದು ಹೋಗ್ತದೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈ PC ಮತ್ತು PSI ಎಕ್ಸಾಮ್ನ ರೀಸೆಂಟ್ ಕ್ವಶನ್ ಪೇಪರ್ಗಳನ್ನು ಒಂದು ಸ್ವಲ್ಪ ಅವಲೋಕನ ಮಾಡಿದಾಗ ಗುರುಪುರ ನದಿ ಉತ್ತರ ಬರೋ ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ ನೋಡಿ. ಆ ಗುರುಪುರ ನದಿ ಈ ಪಣಂಬೂರು ಬೀಚ್ ಅಥವಾ ಮಂಗಳೂರು ಬಂದರಿನ ಮೂಲಕ ಹಾದು ಹೋಗುವಂತಹ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಅಂತಂದೇಳಿ. ಕ್ಲಿಯರ್ ಸರ್? ಇದಿಷ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಪ್ರಮುಖ ಬೀಚ್ಗಳಾಗಿದ್ದಾವೆ. ಇವನ್ನೊಂದಿಷ್ಟು ನೋಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ. ಈ PC ಮತ್ತು PSIದವ್ರಿಗೆ ಪ್ರಶ್ನೆ ಕೇಳುವ ಏರಿಯಾ ಏನು ಕರ್ನಾಟಕ ಜೋಗ್ರಫಿ ವ್ಯಾಪ್ತಿ ಐತಲ್ಲ, ಇಂತಹ ಏರಿಯಾನೇ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ದೆನ್ ನೆಕ್ಸ್ಟು ಇವಿಷ್ಟು ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಬೀಚ್ಗಳಾದರೆ ದೆನ್ ನೆಕ್ಸ್ಟ್ ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವ ಪ್ರಮುಖ ದ್ವೀಪಗಳು ಅಂತ ಬರ್ತವೆ. ಕರ್ನಾಟಕದ ಕರಾವಳಿ ತೀರದ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪಗಳು ಈಸ್ ನಥಿಂಗ್ ಬಟ್ ಐಲ್ಯಾಂಡ್ಸ್. ಸಮ್ ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ರಿಲೇಟಿಂಗ್ ಟು ದಿ ಕರ್ನಾಟಕ ಕೋಸ್ಟಲ್ ಏರಿಯಾ ಅಂತ ಹೇಳಿ. ಓಕೆನಾ, ಕರ್ನಾಟಕ ಕೋಸ್ಟಲ್ ಏರಿಯಾಕ್ಕೆ ಸಂಬಂಧಪಡುವಂತಹ ಕೆಲವೊಂದಿಷ್ಟು ದ್ವೀಪಗಳು ಅಂತ ಬಂದಾಗ ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಕೆಲವೊಂದಿಷ್ಟು ದ್ವೀಪಗಳು ಅಂತ ಬಂದಾಗ ಇಲ್ಲಿ ಬಸವರಾಯನ ದುರ್ಗ ಅಂತ ಬರ್ತದೆ. ಯಾವುದು? ಬಸವರಾಯನ ದುರ್ಗ. ಬಸವರಾಯನ ದುರ್ಗ. ದೆನ್ ಮೋಗೇರಗುಡ್ಡ, ಗಮನದಲ್ಲಿರಲಿ, ಬಸವರಾಯನ ದುರ್ಗ, ಮೋಗೇರಗುಡ್ಡ, ಆಮೇಲೆ ಅಂಜು ದ್ವೀಪ, ನೆನಪಲ್ಲಿ ಅಂಜು ದ್ವೀಪ, ಆ್ಯಂಡ್ ದೆನ್ ನೇತ್ರಾಣಿ ದ್ವೀಪ ಅಂತ ಬರ್ತವೆ. ನೇತ್ರಾಣಿ ದ್ವೀಪ ಅಂತ ಹೇಳಿ ಇವನ್ನೊಂದು ಸ್ವಲ್ಪ ಲೀಸ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ ಫ್ರೆಂಡ್ಸ್. ಯಾವ್ಯಾವ ದ್ವೀಪಗಳು ಅಂತಂದರೆ ಬಸವರಾಯನ ದುರ್ಗ, ಮೋಗೇರಗುಡ್ಡ, ಅಂಜು ದ್ವೀಪ, ನೇತ್ರಾಣಿ ದ್ವೀಪ. ಈ ದ್ವೀಪಗಳು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪಗಳಾಗಿರ್ತಕ್ಕಂಥದ್ದು. ಯಾವುವು? ಬಸವರಾಯನ ದುರ್ಗ, ಮೋಗೇರಗುಡ್ಡ, ಅಂಜು ದ್ವೀಪ ಮತ್ತು ನೇತ್ರಾಣಿ ದ್ವೀಪ.
ಈ ನೇತ್ರಾಣಿ ದ್ವೀಪ ಇಟ್ ಈಸ್ ಅ ಫೇಮಸ್ ಫಾರ್ ಯಾವುದು? ನೇತ್ರಾಣಿ ದ್ವೀಪ. ಇದು ಏನಕ್ಕೆ ಫೇಮಸ್ ಅಂತಂದರೆ ಕರ್ನಾಟಕದಲ್ಲಿ ಬಿಳಿ ಪಾರಿವಾಳಗಳಿಗೆ ಹೆಚ್ಚು ಪ್ರಸಿದ್ಧಿ ಇರುವಂತಹ ದ್ವೀಪ ಇದು. ಯಾವುದು? ನೇತ್ರಾಣಿ ದ್ವೀಪ. ಇದು ಬಿಳಿ ಪಾರಿವಾಳಗಳಿಗೆ ಫೇಮಸ್ ಇರೋದ್ರಿಂದ ಇದನ್ನು ಫಿಜನ್ ಐಲ್ಯಾಂಡ್ ಅಂತ ಕರೀತವೆ. ಯಾವ್ದು ಹೇಳಿ? ಫಿಜನ್ ಐಲ್ಯಾಂಡ್. ಯಾವುದು ಫಿಜನ್ ಐಲ್ಯಾಂಡ್? ದಟ್ ಈಸ್ ನೇತ್ರಾಣಿ ದ್ವೀಪ ಅಥವಾ ಫಿಜನ್ ಐಲ್ಯಾಂಡ್. ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿರುವ ಅಥವಾ ಯಾವ ಜಿಲ್ಲೆಯ ಕರಾವಳಿಗೆ ಹೊಂದಿಕೊಂಡಿರುವ ದ್ವೀಪ ಅಂತ ಕೇಳ್ತಾನೆ. ಈ ಫಿಜನ್ ಐಲ್ಯಾಂಡ್ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪ ಆಗಿದೆ. ಆನಂತರ ಈ ಫಿಜನ್ ಐಲ್ಯಾಂಡ್ ದ್ವೀಪವನ್ನು ಯಾವ ಹೆಸರಿನಿಂದ ಗುರುತಿಸಲಾಗ್ತದೆ ಅಂತ ಬಂದಾಗ ಫಿಜನ್ ಐಲ್ಯಾಂಡ್ ದ್ವೀಪವನ್ನು ನೇತ್ರಾಣಿ ದ್ವೀಪ ಅಂತಂದೇಳಿ ಗುರುತಿಸ್ತಕ್ಕಂಥದ್ದು. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ದ್ವೀಪಗಳ ಆಧಾರದ ಮೇಲೆ ಮುಂದಿನ ಎಕ್ಸಾಮ್ಗಳಲ್ಲಿ ಏನಾದರೂ ಪ್ರಶ್ನೆ ಕೇಳೋ ಸಾಧ್ಯತೆ ಇತ್ತಂತಂದರೆ ಬಹುಶಃ ನೇತ್ರಾಣಿ ದ್ವೀಪ ಉತ್ತರ ಬರೋ ಸಾಧ್ಯತೆ ಹೆಚ್ಚಾಗಿರ್ತದೆ. ನೆನ್ಪಿಟ್ಕೊಳ್ಳಿ. ಯಾವ ಆಧಾರದ ಮೇಲೆ ಅಂದರೆ ನಮಗೆ ಫಿಜನ್ ಐಲ್ಯಾಂಡ್ ಅಂತಂದೇಳಿ ತುಂಬ ಚೆನ್ನಾಗಿ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಈ ಫಿಜನ್ ಐಲ್ಯಾಂಡ್ ಅಂತೇಳಿ ಯಾವುದಕ್ಕೆ ಕರಿತೇವೆ ಅಂದರೆ ನೇತ್ರಾಣಿ ದ್ವೀಪಕ್ಕೆ. ಈ ದ್ವೀಪಗಳು ಅಥವಾ ಈ ದ್ವೀಪ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪ ಆಗಿರ್ತಕ್ಕಂಥದ್ದು. ಇದು ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪಗಳಾದರೆ ದೆನ್ ನೆಕ್ಸ್ಟು ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರೋ ದ್ವೀಪ ಆದರೆ ದೆನ್ ನೆಕ್ಸ್ಟು ಮತ್ತೊಂದು ದ್ವೀಪ ಅಂತಂದರೆ ದಟ್ ಈಸ್ ಸೇಂಟ್ ಮೇರೀಸ್ ದ್ವೀಪ ಅಂತ ಬರುತ್ತೆ. ಇದು ಕರ್ನಾಟಕದ ಅತಿ ಪ್ರಮುಖವಾಗಿರುವಂತಹ ದ್ವೀಪ. ಯಾವುದು? ಸೇಂಟ್ ಮೇರೀಸ್ ದ್ವೀಪ. ಯಾವುದು ಸರ್? ಸೇಂಟ್ ಮೇರೀಸ್ ದ್ವೀಪ. ಈ ಸೇಂಟ್ ಮೇರೀಸ್ ದ್ವೀಪ ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅಂದರೆ ಉಡುಪಿ ಜಿಲ್ಲೆಯ ಕರಾವಳಿ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ದ್ವೀಪ. ಯಾವುದು ಸರ್? ಸೇಂಟ್ ಮೇರೀಸ್ ದ್ವೀಪ. ಈ ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪ ದಟ್ ಈಸ್ ಸೇಂಟ್ ಮೇರೀಸ್. ಈ ಸೇಂಟ್ ಮೇರೀಸ್ ದ್ವೀಪವನ್ನು ಕರ್ನಾಟಕದಲ್ಲಿ ಕೊಕೊನಟ್ ದ್ವೀಪ ಅಂತ ಕರೀತಾರೆ. ಬಿಕಾಸ್ ಆಫ್ ತುಂಬ ಉತ್ತಮವಾದಂತಹ ತೆಂಗು ಅಲ್ಲಿ ಬೆಳೀತದೆ. ಯಾವ ದ್ವೀಪ? ಕೊಕೊನಟ್ ದ್ವೀಪ ಅಂತಂದೇಳಿ ಕರೀತವೆ. ಜೊತೆಗೆ ಇದೇ ಸೇಂಟ್ ಮೇರೀಸ್ ದ್ವೀಪವನ್ನು ಮತ್ತೆ ಸ್ಥಳೀಯವಾಗಿ ನೆನಪಿರಲಿ, ಸ್ಥಳೀಯವಾಗಿ ಇದೇ ದ್ವೀಪವನ್ನು ತೊಣ್ಸೆಪಾರ್ ದ್ವೀಪ ಅಂತಲೂ ಕೂಡ ಕರೀತಾರೆ. ನೆನಪಿರಲಿ, ತೊಣ್ಸೆಪಾರ್ ದ್ವೀಪ ಅಥವಾ ಈ ಸೇಂಟ್ ಮೇರೀಸ್ ದ್ವೀಪಕ್ಕಿರುವಂತಹ ಇನ್ನಿತರ ಹೆಸರುಗಳು ಅಂತ ಪ್ರಶ್ನೆ ಕೇಳಿದಾಗ ಇದನ್ನು ಕೊಕೊನಟ್ ದ್ವೀಪ ಅಂತಲೂ ಕೂಡ ಕರೀತವೆ. ತೊಣ್ಸೆಪಾರ್ ದ್ವೀಪ ಇದು 9ನೇ ತರಗತಿಯ ಬುಕ್ಕದಲ್ಲಿ ಈ ಬಗ್ಗೆ ಮಾಹಿತಿ ಇದೆ ನೋಡಿ. ಇದೊಂದು ಸ್ವಲ್ಪ ಗಮನಿಸಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ. 9th ಸ್ಟ್ಯಾಂಡರ್ಡ್ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಪುಸ್ತಕದೊಳಗೆ ಈ ಒಂದು ಮಾಹಿತಿ ಇದೆ. ಇದನ್ನೊಂದೀಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೇಂಟ್ ಮೇರೀಸ್ ದ್ವೀಪ ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪ ಅಂತಂದರೆ ಇದು ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪ. ಯಾವುದು ಸರ್? ಸೇಂಟ್ ಮೇರೀಸ್ ಐಲ್ಯಾಂಡ್. ಈ ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಕೊಕೊನಟ್ ದ್ವೀಪ ಅಂತ ಕರೀತಾರೆ. ಸ್ಥಳೀಯವಾಗಿ ಇದನ್ನು ತೊಣ್ಸೆಪಾರ್ ದ್ವೀಪ ಅಂತಲೂ ಕೂಡ ಕರೀತವೆ. ಇದು ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪ. ದೆನ್ ನೆಕ್ಸ್ಟು ಈ ದ್ವೀಪದ ನಂತರ ಕರ್ನಾಟಕದಲ್ಲಿ ಕಂಡುಬರುವಂತಹ ಇನ್ನೊಂದು ಪ್ರಮುಖ ದ್ವೀಪ ಅಂತ, ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವ ಪ್ರಮುಖ ದ್ವೀಪಗಳಂತ ಬಂದಾಗ ಇಲ್ಲಿ ದರಿಯಾ ಬಹದ್ದೂರ್ಗರ್ ದ್ವೀಪ ಅಂತ ಬರ್ತದೆ. ದರಿಯಾ ಬಹದ್ದೂರ್ಗರ್, ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ದರಿಯಾ ಬಹದ್ದೂರ್ಗರ್ ದ್ವೀಪ ಆ್ಯಂಡ್ ದೆನ್ ದರಿಯಾ ಬಹದ್ದೂರ್ಗರ್ ಆದಮೇಲೆ ನಾರ್ತ್ ಐಲ್ಯಾಂಡ್ ಅಂತ ಬರ್ತದೆ. ನಾರ್ತ್ ಐಲ್ಯಾಂಡ್. ಈ ನಾರ್ತ್ ಐಲ್ಯಾಂಡ್ ಅಥವಾ ದರಿಯಾ ಬಹದ್ದೂರ್ಗರ್ ದ್ವೀಪಗಳು ಇವು ಯಾವ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ದ್ವೀಪಗಳು ಅಂದರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಪ್ರಮುಖ ದ್ವೀಪಗಳು. ಕರ್ನಾಟಕದಲ್ಲಿ ಹೆಚ್ಚು ನಾ ಈಗೇನು ಚರ್ಚೆ ಮಾಡಿದ್ದೀನಲ್ಲ ಇದಕ್ಕಿಂತಲೂ ಹೆಚ್ಚು ಬೀಚ್ಗಳಿದ್ದಾವೆ, ಇದಕ್ಕಿಂತಲೂ ಹೆಚ್ಚು ದ್ವೀಪಗಳು ಕೂಡ ಕಂಡು ಬರ್ತವೆ. ಆದರೆ ಕೆಲವೊಂದು ಪ್ರಮುಖ ದ್ವೀಪಗಳ ಮೇಲೆ ಏನಾದರೂ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಇರ್ತವೆ ಎನ್ನುವ ಆಧಾರದಲ್ಲಿ ಇಟ್ಕೊಂಡಾಗ ಇವುಗಳು ತುಂಬ ಪ್ರಮುಖ ಅನ್ನಿಸ್ಕೊಳ್ತಕ್ಕಂಥದ್ದು ಪರಿಣಾಮ. ಇವುಗಳನ್ನ ಒಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಯಾವಿವು? ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಪ್ರಮುಖ ದ್ವೀಪಗಳಿಗೆ ಸಂಬಂಧಪಟ್ಟ ಹಾಗೆ. ಆನಂತರ ಇನ್ನು ಇಲ್ಲಿ ಕರ್ನಾಟಕದ ಕರಾವಳಿ ತೀರದ ವ್ಯಾಪ್ತಿಯಲ್ಲಿ ಬಂದಂತಹ ಸಂದರ್ಭದೊಳಗೆ ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಮುಖ ಬೀಚ್ಗಳೇನಿದೆ ನೋಡ್ರಿ. ಕರ್ನಾಟಕದ ಕರಾವಳಿ ಮೈದಾನದಲ್ಲಿರುವಂತಹ ಪ್ರಮುಖ ಬೀಚ್ಗಳಲ್ಲಿ 2 ಬೀಚ್ಗಳಿಗೆ ಇಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಲಭ್ಯ ಇರುವ ಆಧಾರದ ಮೇಲೆ ಚರ್ಚೆ ಆಗ್ತಾ ಇದೆ.
ಯಾವುದು ಸರ್? ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟೆಡ್ ಅಥವಾ ಸರ್ಟಿಫಿಕೇಷನ್ ಅಥವಾ ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ನೀಲಿ ಧ್ವಜದ ಮಾನ್ಯತೆ ಅಂತ ಹೇಳಿ, ನೀಲಿ ಧ್ವಜದ ಮಾನ್ಯತೆ ಅಥವಾ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಈಸ್ ನಥಿಂಗ್ ಬಟ್ ಐಡೆಂಟಿಫಿಕೇಶನ್ ಆಫ್ ದ ಕ್ವಾಲಿಟಿ ಆಫ್ ಬೀಚಸ್ ಓವರ್ವರ್ಲ್ಡ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಅಂದರೆ ಪ್ರಪಂಚದಾದ್ಯಂತ ಬೀಚುಗಳ ಕ್ವಾಲಿಟಿಯನ್ನು ಇಂಡಿಕೇಶನ್ ಮಾಡಲಿಕ್ಕೆ, ಓಕೆನಾ, ಇವುಗಳಿಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಲಭ್ಯ ಇರತಕ್ಕಂಥದ್ದು. ಆ ರೀತಿ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಲಭ್ಯ ಇರುವಂತಹ ಕರ್ನಾಟಕದ 2 ಬೀಚ್ಗಳು ಅಂತ ಬಂದಾಗ, ಮೊದಲನೇದು ಕಾಸರಕೋಡು ಬೀಚ್. ಯಾವುದು? ಕಾಸರಕೋಡು ಬೀಚ್, ಓಕೆನಾ. ಇದು ಕಾಸರಕೋಡು ಬೀಚ್ ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥದ್ದು. ಕಾಸರಕೋಡು ಬೀಚ್ ಇದು ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿದ್ರೆ, ದೆನ್ ಪಡುಬಿದ್ರೆ ಬೀಚ್, ಓಕೆನಾ. ಪಡುಬಿದ್ರೆ ಬೀಚ್ ಇದು ಯಾವ ಜಿಲ್ಲೆಗೆ ಹೊಂದಿಕೊಂಡಿದೆ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಬೀಚು. ಈ ಕರ್ನಾಟಕದ ಈ 2 ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗ್ನ ಮಾನ್ಯತೆ ಲಭ್ಯ ಇರತಕ್ಕಂಥದ್ದು. ಕ್ಲಿಯರ್? ಎಸ್, ಕರ್ನಾಟಕದೊಳಗೆ. ಇನ್ನು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಹೊಂದಿರುವಂತಹ ಈ ಕಡೆ ನೆಕ್ಸ್ಟ್ ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಹೊಂದಿಕೊಂಡಿರುವಂತಹ ಬಹು ಪ್ರಮುಖ ಬೀಚ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಮನಿಸೋದಾದರೆ ಇಲ್ಲಿ ಗಮನಿಸ್ರಿ. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಬ್ಲೂ ಫ್ಲ್ಯಾಗ್ನ ಮಾನ್ಯತೆ ಅಂತ ಬಂದಾಗ, ಭಾರತದಲ್ಲಿ ಬ್ಲೂ ಫ್ಲ್ಯಾಗ್ನ ಮಾನ್ಯತೆ ಅಂತ ಬಂದಾಗ ಬ್ಲೂ ಫ್ಲ್ಯಾಗ್ ಅಥವಾ ನೀಲಿ ಧ್ವಜದ ಮಾನ್ಯತೆ, ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಗಮನಿಸಿಕೊಂಡಾಗ, ನೀಲಿ ಧ್ವಜದ ಮಾನ್ಯತೆಯನ್ನು ಅಥವಾ ಗಮನಿಸಿಕೊಂಡಾಗ ಫ್ರೆಂಡ್ಸ್, ಈ ನೀಲಿ ಧ್ವಜದ ಮಾನ್ಯತೆಯನ್ನು ಎಸ್, ಡೆನ್ಮಾರ್ಕ್ನ ಸಂಸ್ಥೆ ಯಾವುದು ಅಂದರೆ FEE ಎನ್ನುವಂತಹ ಸಂಸ್ಥೆ. FEE ಈಸ್ ನಥಿಂಗ್ ಬಟ್ ಫೌಂಡೇಶನ್ ಆಫ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅಂತ ಹೇಳಿ. ಎನ್ವಿರಾನ್ಮೆಂಟಲ್ ಎಜುಕೇಷನ್ ಎನ್ನುವಂತಹ ಸಂಸ್ಥೆ ಇದೊಂದು NGO ಆಗಿ ಕೆಲಸ ಮಾಡ್ತದೆ. ಇದು NGO ಈಸ್ ನಥಿಂಗ್ ಬಟ್ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ತದೆ. ಯಾವುದು ಸರ್? ಡೆನ್ಮಾರ್ಕ್ನ FEE. ಇದರ ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಡೆನ್ಮಾರ್ಕ್ನ ಕೋಪೆನ್ ಹೆಗನ್ನಲ್ಲಿದೆ ಇರ್ತಕ್ಕಂಥದ್ದು. ಡೆನ್ಮಾರ್ಕ್ನ ಕೋಪೆನ್ ಹೆಗನ್ನಲ್ಲಿದೆ. ಈ ಕೋಪೆನ್ ಹೆಗನ್ನ ಸಂಸ್ಥೆ ಇದು ಪ್ರಪಂಚದಾದ್ಯಂತ ಅತ್ಯಂತ ಸ್ವಚ್ಛ ಮತ್ತು ಸುಂದರ ಇಕೋ ಬೀಚ್ಗಳಿಗೆ, ನೆನಪಿರಲಿ ಯಾವ ಬೀಚ್ಗಳಿಗೆ ಅಂದರೆ ಇಕೋ ಬೀಚ್ ಇಸ್ ನಥಿಂಗ್ ಬಟ್ ಪರಿಸರ ಸ್ನೇಹಿ ಬೀಚ್ಗಳಿಗೆ, ಅವುಗಳನ್ನು ಗುರುತಿಸಿ ಅವುಗಳಿಗೆ ನೀಲಿ ಧ್ವಜದ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು. ನೀಲಿ ಧ್ವಜದ ಮಾನ್ಯತೆ ಹೇಳಿದ್ನಲ್ಲ, ನೀಲಿ ಧ್ವಜದ ಮಾನ್ಯತೆ ಇಟ್ ಶೋಸ್ ದ ಇಂಡಿಕೇಶನ್ ಆಫ್ ಕ್ವಾಲಿಟಿ ಆಫ್ ದಟ್ ಬೀಚಸ್ ಅಂತೇಳಿ, ಓಕೆನಾ. ಸೊ ಆ ಬೀಚ್ನ ಕ್ವಾಲಿಟಿಯನ್ನು ಇಂಡಿಕೇಟ್ ಮಾಡಲಿಕ್ಕೆ ಅಥವಾ ಗುರುತಿಸೋದಕ್ಕೆ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಹೆಚ್ಚು ಎಟ್ ಪ್ರೆಸೆಂಟ್ ಪರಿಣಾಮಕಾರಿಯಾದಂತಹ ಗುರುತಾಗಿರ್ತಕ್ಕಂಥದ್ದು. ಇವತ್ತು ಈ ಮಾನ್ಯತೆಯನ್ನು ಈ ಡೆನ್ಮಾರ್ಕ್ನ FEE ಸಂಸ್ಥೆ 1985ರಿಂದ ಈ ನೀಲಿ ಧ್ವಜದ ಮಾನ್ಯತೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತದೆ. ಬಟ್ ಇದು FEE ಮಾನ್ಯತೆ ಏನೈತಲ್ಲ, ಬ್ಲೂ ಫ್ಲ್ಯಾಗ್ನ ಮಾನ್ಯತೆ 1985ರಿಂದ 2001ರವರೆಗೆ ಕೇವಲ ಯುರೋಪಿಯನ್ ರಾಷ್ಟ್ರಗಳ ಬೀಚ್ಗಳಿಗೆ ಮಾತ್ರ ಸಂಬಂಧಪಡ್ತಾ ಇತ್ತು. ಬಟ್ 2001ರಲ್ಲಿ ದಕ್ಷಿಣ ಆಫ್ರಿಕಾನೂ ಕೂಡ ಈ ವ್ಯಾಪ್ತಿಗೆ ಸಂಬಂಧಪಡ್ತು. ದಕ್ಷಿಣ ಆಫ್ರಿಕಾನು ಕೂಡ ಈ ವ್ಯಾಪ್ತಿಗೆ ಸಂಬಂಧಪಟ್ಟ ನಂತರ ಇಲ್ಲೇನಾಯಿತು, ಈ ಒಂದು ಮಾಹಿತಿ ಅಥವಾ ಈ FEE ನೀಡ್ತಾ ಇದ್ದಂತಹ ಬ್ಲೂ ಫ್ಲ್ಯಾಗ್ನ ಗುರುತು ಅಥವಾ ಸರ್ಟಿಫಿಕೇಟ್ ಏನಾಯಿತು, ಪ್ರಪಂಚದ ಎಲ್ಲ ಬೀಚ್ಗಳಿಗೂ ಕೂಡ ವಿಸ್ತಾರಗೊಳ್ತು. ಆ ನಂತರ ಈ 2001ರ ನಂತರ ಪ್ರಪಂಚದ ಎಲ್ಲ ಬೀಚ್ಗಳಿಗೂ ಕೂಡ ನೀಡೋದಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಈ ಡೆನ್ಮಾರ್ಕ್ ಸಂಸ್ಥೆ ಈ ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಒಳಗಾಗಿರುವಂತಹ ಬೀಚ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇಲ್ಲಿ ನಿರ್ಣಾಯಕ ಅಥವಾ ಬೀಚ್ಗಳನ್ನು ನಿರ್ಣಯ ಮಾಡಬೇಕಾಗಿತ್ತನಪ್ಪ ಅಂದರೆ ಕೆಲವೊಂದಿಷ್ಟು ಸಂಸ್ಥೆಗಳ ಸಲಹೆಯನ್ನು ಕೂಡ ಪಡ್ಕೊಂಡು ಇಲ್ಲಿ ಬೀಚ್ಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಆ ರೀತಿ ಇಲ್ಲಿ ನಿರ್ಣಾಯಕ ಹಂತದಲ್ಲಿರುವಂತಹ ಪ್ರಮುಖ ಸಂಸ್ಥೆಗಳು ಯಾವುವು ಅಂತಂದರೆ ಇಲ್ಲೊಂದಿಷ್ಟು UNWTO ಎನ್ನುವ ಸಂಸ್ಥೆ ಬರ್ತದೆ. UNWTO ಸಂಸ್ಥೆ ಆಗಿರ್ಬೋದು, ಆಮೇಲೆ UNEP ಆಗಿರ್ಬೋದು, UNEP, ಆನಂತರ IUCN ಎನ್ನುವಂತಹ ಸಂಸ್ಥೆಗಳು. ಈ ಎಲ್ಲ ಸಂಸ್ಥೆಗಳು
ಯಾವುದಾದ್ರೂ ಒಂದು ಬೀಚ್ಗಳನ್ನು ಗುರುತಿಸಬೇಕಾದ್ರೆ ಅಥವಾ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ನೀಡುವಂತಹ ವ್ಯವಸ್ಥೆ ಇದ್ದಂಥ ಸಂದರ್ಭದೊಳಗೆ ಈ ಸಂಸ್ಥೆಗಳ ಸಲಹೆ ಆಧಾರದ ಮೇರೆಗೆ FEE ಏನು ಮಾಡ್ತದೆ, ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ನೀಡುವ ಬೀಚ್ಗಳನ್ನು ಗುರುತಿಸ್ಕೊಳ್ತದೆ. ಆ್ಯಕ್ಚುಲಿ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳೇನು ಮಾಡ್ತವೆ, ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ತಮ್ಮ ದೇಶದ ಗಡಿಯ ವ್ಯಾಪ್ತಿಯಲ್ಲಿರುವಂತಹ ಅತ್ಯಂತ ಸ್ವಚ್ಛ ಸುಂದರ ಬೀಚ್ಗಳನ್ನು ಶಿಫಾರಸು ಮಾಡಿರ್ತವೆ. ಆ ರೀತಿ ಶಿಫಾರಸುಗೊಂಡೋಗ ಬೀಚ್ಗಳನ್ನು ಒಂದಿಷ್ಟು ಗುರುತಿಸಿ ಅಧ್ಯಯನ ಮಾಡಿ ಈ ಸಂಸ್ಥೆಗಳು ನೀಡುವ ಕೆಲವೊಂದು ಮಾನದಂಡಗಳನ್ನು ಆಧಾರವಾಗಿಟ್ಕೊಂಡು ಮಾನ್ಯತೆಯನ್ನು ನೀಡಲಾಗ್ತದೆ. UNWTO ಈಸ್ ನಥಿಂಗ್ ಬಟ್ ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಮ್ ಆರ್ಗನೈಜೇಷನ್ ಅಂತೇಳಿ, ನಾಟ್ ಟ್ರೇಡ್ ಆರ್ಗನೈಜೇಷನ್, ವರ್ಲ್ಡ್ ಟೂರಿಸಮ್ ಆರ್ಗನೈಜೇಷನ್ ಅಂತೇಳಿ. ದೆನ್ UNEP ಈಸ್ ನಥಿಂಗ್ ಬಟ್ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತ ಹೇಳಿ. ಅದಾದಮೇಲೆ ಇದು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆರ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ. ಇವೆಲ್ಲ ನೋಡ್ರಿ, ಟೂರಿಸಮ್ ಆರ್ಗನೈಜೇಷನ್ ಅಂದರೆ ಯಾವ ಬೀಚ್ ಸೆಲೆಕ್ಟ್ ಆಗ್ತದೋ ಆ ಬೀಚ್ನ ವ್ಯಾಪ್ತಿ ಟೂರಿಸಮ್ಗೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಲಭ್ಯ ಇರುತ್ತೆ ಅನ್ನುವ ಆಧಾರದ ಮೇಲೆ ಈ ಟೂರಿಸಮ್ ಆರ್ಗನೈಜೇಷನ್ ಅವುಗಳನ್ನು ಗುರುತಿಸ್ತಕ್ಕಂಥದ್ದು. ಅದಾದಮೇಲೆ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಈಸ್ ನಥಿಂಗ್ ಬಟ್ ಒಂದು ಬೀಚ್ ಅದನ್ನು ಆಯ್ಕೆ ಆಗಬೇಕಾಗಿತ್ತಂತಂದ್ರೆ ಅದೊಂದು ಫಸ್ಟ್ ಇಕೋ ಬೀಚ್ ಆಗಿರಬೇಕು, ಅಂದರೆ ಪರಿಸರ ಸ್ನೇಹಿ ಬೀಚ್ ಆಗಿರಬೇಕು ಅಂತ ಹೇಳಿ. ನೆನಪಿರಲಿ, ಯಾವುದೇ ಒಂದು ಬೀಚನ್ನು ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಬರಬೇಕಾಗಿತ್ತನಪ್ಪ ಅಂದರೆ ಅಲ್ಲಿ ಸುಮಾರು 33 ಕ್ರೈಟೀರಿಯಾಸ್ಗಳಿದ್ದಾವೆ, ಅಂದರೆ 33 ಮಾನದಂಡಗಳಿದ್ದಾವೆ. ಈ ಒಂದು ಮಾನದಂಡದ ಸಂಖ್ಯೆನೂ ಕೂಡ ಉತ್ತರ ಆಗೋ ಸಾಧ್ಯತೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಬೀಚನ್ನು ನೀಲಿ ಧ್ವಜದ ಮಾನ್ಯತೆಗೆ ಆಯ್ಕೆ ಮಾಡಬೇಕಾಗಿತ್ತಂದರೆ ಕನಿಷ್ಠ 33 ಮಾನದಂಡಗಳನ್ನು ಅದು ಹೆದರಿಸಬೇಕಾಗ್ತದೆ. ಆ 33 ಮಾನದಂಡಗಳ ನಂತರ ಅದೊಂದು ನೀಲಿ ಧ್ವಜದ ಮಾನ್ಯತೆಗೆ ಒಳಗಾಗ್ತಕ್ಕಂಥದ್ದು. ಹಾಗಾಗಿ ಈ ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಒಳಗಾಗುವ ಬೀಚ್ಗಳಿಗೆ ಅತಿ ದೊಡ್ಡ ಅನುಕೂಲತೆ ಏನಪ್ಪ ಅಂದರೆ ಅದು ಅತ್ಯಂತ ಸುಂದರವಾದಂತಹ ಬೀಚು, ಪ್ರವಾಸೋದ್ಯಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರುವಂತಹ ಬೀಚ್ ಅಂತಂದೇಳಿ ಐಡೆಂಟಿಫಿಕೇಶನ್ ಸಿಗುತ್ತೆ. ಸಿಕ್ಕ ಪರಿಣಾಮ ಆ ಬೀಚ್ನ ವ್ಯಾಪ್ತಿಯೊಳಗೆ ಅತಿ ದೊಡ್ಡ ಪ್ರಮಾಣದ ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗುತ್ತೆ, ಆ ಮೂಲಕ ಆರ್ಥಿಕ ಚಟುವಟಿಕೆಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ತವೆ. ಆ ಕಾರಣಕ್ಕಾಗಿ ಎಲ್ಲ ರಾಷ್ಟ್ರಗಳೇನು ಮಾಡ್ತವೆ, ತಮ್ಮ ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಗಳಿಗಾಗಿ ಶಿಫಾರಸನ್ನು ನೀಡ್ತಿರ್ತವೆ. ಸೊ ಈ EP ಪ್ರಾಜೆಕ್ಟ್ ಈಸ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತಂದರೆ ಆ ಬೀಚ್ನ ವ್ಯಾಪ್ತಿಯೊಳಗೆ ಫ್ರೆಶ್ ವಾಟರ್ ಕಂಡು ಬರ್ತಕ್ಕಂಥದ್ದು. ಸರ್, ಬೀಚ್ ಅಂದ್ರೇ ಅದೊಂದು ಲವಣಾಂಶ ಕಂಡು ಬರುವಂತಹ ಸಮುದ್ರದ ನೀರು. ಇನ್ನು ಅದರಲ್ಲಿ ಹೆಂಗೆ ಸರ್ ಫ್ರೆಶ್ ವಾಟರ್ ಅಂತಂದರೆ, ಇಲ್ಲಿ ಫ್ರೆಶ್ ವಾಟರ್ ಈಸ್ ನಥಿಂಗ್ ಬಟ್ ಇವತ್ತು ಸಮುದ್ರ ತೀರಗಳಿಗೆ ಬಂದರುಗಳಿಗೆ ಹೊಂದಿಕೊಂಡಿರುವಂತಹ ಸಾಕಷ್ಟು ಬೀಚ್ಗಳಲ್ಲಿ ತೈಲ ಸೋರಿಕೆ, ಅನಿಲ ಸೋರಿಕೆ, ಆಮೇಲೆ ಈ ಸಮೀಪದ ನಗರಗಳಿಂದ ಬಂದು ಸೇರುವಂತಹ ಕೊಳಚೆ, ಇವೆಲ್ಲದರ ಪರಿಣಾಮ ಆ ಬೀಚು ತುಂಬ ಅಶುದ್ಧಗೊಂಡಿರುತ್ತದೆ. ಈ ರೀತಿಯ ಮಲಿನಗಳಿಂದ ಮುಕ್ತಗೊಂಡಿರುವಂತಹ ಶುದ್ಧ ಬೀಚ್ಗಳಾಗಿದ್ದಾಗ ಮಾತ್ರ ಈ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ನ ಆಧಾರದಲ್ಲಿ ಅದನ್ನು ನೀಲಿ ಧ್ವಜದ ಮಾನ್ಯತೆಗೆ ಆಯ್ಕೆ ಮಾಡ್ಕೊಳ್ಳಾಗ್ತಿರ್ತದೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು IUCN ಕನ್ಸರ್ವೇಷನ್ ಆಫ್ ನೇಚರ್ ಆರ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ನೇಚರ್ನ ಕನ್ಸರ್ವ್ ಮಾಡೋದಂತಂದರೆ ಹೇಗೆ? ಈ IUCN ಕೆಲಸ ಏನಪ್ಪ ಅಂತಂದರೆ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಪತ್ತೆ ಹಚ್ಚೋದು, ಅವುಗಳ ಸಂರಕ್ಷಣೆಗೆ ಸ್ಥಳೀಯ ಸರ್ಕಾರಗಳಿಗೆ ಮಾಹಿತಿಯನ್ನು ನೀಡೋದು. ದಟ್ ಈಸ್ ದ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಆ ರೀತಿ ಯಾವ ಬೀಚ್ಗಳ ವ್ಯಾಪ್ತಿಯೊಳಗೆ ಕೆಲವೊಂದಿಷ್ಟು ಈ ಕನ್ಸರ್ವ್ನ ವ್ಯಾಪ್ತಿಯೊಳಗಿರುವಂತಹ ಪ್ರಭೇದಗಳಿದ್ದರೆ, ಲೈಕ್ ಈಗ ಕರ್ನಾಟಕದ ಕರಾವಳಿ ತೀರವಂತ ಬಂದಾಗ ಇಲ್ಲಿ ಆಲಿವ್ ರಿಡ್ಲೆ ಆಮೆ ಅಂತ ಬರ್ತದೆ. ಆ ಆಲಿವ್ ರಿಡ್ಲೆ ಆಮೆ ಎಟ್ ಪ್ರೆಸೆಂಟ್ ಏನಪ್ಪ ಅಂತಂದರೆ ಇಟ್ ಈಸ್ ದ ಎಂಡೇಂಜರ್ಡ್ ಸ್ಪೀಸಿಸ್. ಅದು ಅಂದರೆ ಇದು ಏನಾಗಿದೆ, ಎಟ್ ಪ್ರೆಸೆಂಟು ತೀವ್ರ ತರನಾದ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದ. ಅವುಗಳು ಈ ಬ್ಯಾಚ್ನ ವ್ಯಾಪ್ತಿಯೊಳಗೆ ಕಂಡು ಬಂದಿದ್ವು ಅಥವಾ ಈ ಬೀಚ್ಗಳ ವ್ಯಾಪ್ತಿಯಲ್ಲಿ ಕಂಡು ಬಂದಿದ್ದರೆ ಅವುಗಳಂತಹ ಪ್ರಭೇದಗಳನ್ನು ಕೂಡ ಸಂರಕ್ಷಣೆ ಮಾಡುವ ಆಧಾರ ಅಥವಾ ಒಂದು ಅರಿವು ಈ ಮೂಲಕನೂ ಕೂಡ ಲಭ್ಯ ಇರ್ತದೆ. ಆ ಕಾರಣಕ್ಕೆ ನೋಡ್ರಿ, ಒಂದು ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಒಂದು ಬೀಚ್ ಆಯ್ಕೆ ಆಗಬೇಕಾಗಿತ್ತನಪ್ಪ ಅಂದರೆ ಅವುಗಳನ್ನು ನಿರ್ಣಯಿಸುವಂತಹ ಈ ಸಂಸ್ಥೆಗಳು ಕೂಡ ಇಲ್ಲಿರ್ತವೆ. ಈ ಎಲ್ಲ ಸಂಸ್ಥೆಗಳನ್ನು ಆಧಾರವಾಗಿಟ್ಕೊಂಡು ಕೆಲವೊಂದಿಷ್ಟು ಈ ಸಂಸ್ಥೆ ಏನು ಮಾಡ್ತದಲ್ಲ, ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಬೀಚ್ಗಳನ್ನು ಆಯ್ಕೆ ಮಾಡ್ತದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆ ರೀತಿ ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಆಯ್ಕೆ ಆಗಿರುವಂತಹ ಕರ್ನಾಟಕದ ಅಥವಾ ಭಾರತದ ಬೀಚ್ಗಳು ಅಂತ ಬಂದಾಗ ಎಟ್ ಪ್ರೆಸೆಂಟ್ ನೆನಪಿರಲಿ, ಭಾರತದಲ್ಲಿ ಅಕ್ಟೋಬರ್ 12, 2020 ಅಕ್ಟೋಬರ್ 12, 2020 8 ಬೀಚ್ಗಳನ್ನು ಬ್ಲೂ ಫ್ಲ್ಯಾಗ್ ಮಾನ್ಯತೆಗೆ ಆಯ್ಕೆ ಮಾಡಲಾಗಿತ್ತು. ದೆನ್ ನೆಕ್ಸ್ಟು ಸೆಪ್ಟೆಂಬರ್ 27, ಇದು ಡೇಟ್ ಒಂದು ಸ್ವಲ್ಪ ಗೊಂದಲ ಇದೆ.
ನೀವು ಒಂದಿಷ್ಟು ಚರ್ಚೆ ಇದೊಂದಿಷ್ಟು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಬಟ್ ಸೆಪ್ಟೆಂಬರ್ ಮಂತ್ ಈಸ್ ದ ಫೈನಲ್. ಇಲ್ಲಿ ಈ ಸಮಯದೊಳಗೆ 2 ಬೀಚ್ಗಳನ್ನು ಬ್ಲೂ ಫ್ಲಾಗ್ ಮಾನ್ಯತೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಎಟ್ ಪ್ರೆಸೆಂಟ್ ಕರ್ನಾಟಕದೊಳಗೆ ನಮಗೆ ಅಧಿಕೃತವಾಗಿ ಲಭ್ಯ ಇರತಕ್ಕಂತಹ ಮಾಹಿತಿಯ ಆಧಾರದ ಮೇಲೆ 10 ಬೀಚುಗಳೇನಪ್ಪ ಅಂದರೆ ನೀಲಿ ಧ್ವಜದ ಮಾನ್ಯತೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಎಷ್ಟು ಧ್ವಜಗಳು? 10 ಧ್ವಜಗಳು, 10 ಬೀಚುಗಳು ಎಟ್ ಪ್ರೆಸೆಂಟ್ ಏನಪ್ಪ ಅಂದರೆ ನೀಲಿ ಧ್ವಜದ ಮಾನ್ಯತೆಗೆ ಆಯ್ಕೆಯಾಗಿದೆ. ಸೊ ಆ ನೀಲಿ ಧ್ವಜದ ಮಾನ್ಯತೆಗೆ ಆಯ್ಕೆ ಆಗಬೇಕಾಗಿತ್ತಂದ್ರೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ಕ್ರಿಟೀರಿಯಸ್ಗಳಿದ್ದಾವೆ, ಐ ಮೀನ್ ಮಾನದಂಡಗಳಿದ್ದಾವೆ. ಆ ಆಧಾರದ ಮೇಲೆ ಇವುಗಳನ್ನು ಗುರುತಿಸ್ಲಿಕ್ಕೆ ಆಗ್ತದೆ. ಆದ್ಮೇಲೆ ಈ ನೀಲಿ ಧ್ವಜದ ಮಾನ್ಯತೆಗೆ ಒಳಗಾಗಿರುವಂತಹ ಭಾರತದ ಪ್ರಮುಖ ಬೀಚ್ಗಳೇನಿದಾವಲ್ಲ, ಇವನ್ನ ಚರ್ಚೆ ಮಾಡಲಿಕ್ಕೆ ಬಹುಶಃ ಸಮಯ ಅಭಾವ ಇದೆ. ಇನ್ನೇನು ಸಮಯ ಬಹುಶಃ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಭಾರತದ ಯಾವ್ಯಾವ ಬೀಚ್ಗಳು ಬ್ಲೂ ಫ್ಲಾಗ್ ಮಾನ್ಯತೆಗೆ ಒಳಗಾಗಿದ್ದಾವೆ ಅನ್ನೋ ಆಧಾರ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಚರ್ಚೆ ಮಾಡ್ತೇನೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗಳಿಗೆ ಅಲ್ಪ ವಿರಾಮವನ್ನು ನೀಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್.